ಶಾಸಕಾಂಗ ಪಕ್ಷದ ನಾಯಕರು ಬಾಬು ಅವರು ಏನ್ ಹೇಳಿದ್ದಾರೆ, ಅದಕ್ಕೆ ಕಾಯ್ದೆ ತಿದ್ದುಪಡಿ ಅವಶ್ಯಕತೆ ಇಲ್ಲ. ಆದ್ರೆ ಉಳಿದ ಎಲ್ಲಾ ವಿಷಯ ನೀವೇನ್ ಹೇಳಿದಿರ ಅದಕ್ಕೆ ಸರ್ಕಾರ ಬದ್ಧವಾಗಿದೆ. ಹೇಳ್ತೇನೆ, ಹೇಗೆ ಸರಿ ಮಾಡ್ತೀವಿ ಅಂತಾನು ಹೇಳ್ತೇನೆ. ಮುಖ್ಯಮಂತ್ರಿಗಳು ನಮ್ಗೆ ಏನ್ ಸೂಚನೆ ಕೊಟ್ಟಿದ್ದಾರೆ, 2 ಸಭೆ ಆಗಿದೆ, ಏನು ಸೂಚನೆ ಕೊಟ್ಟಿದ್ದಾರೆ, ಯಾವ ತರ ಸರಿ ಮಾಡ್ತೀವಿ ಅಂತಾನು ನಿಮ್ಗೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನ ಇನ್ನೊಂದು ಬಾರಿ ಬಿಡಿಸಿ ಹೇಳ್ತೇನೆ. ಅಧ್ಯಕ್ಷರೇ, ಇದು ದಯವಿಟ್ಟು ಇದರ ಬಗ್ಗೆ ಸ್ಪಷ್ಟೀಕರಣ ಅಂದ್ರೆ ಈ ವಿಷಯವನ್ನ ಸ್ಪಷ್ಟಪಡಿಸಲಿಕ್ಕೆ ಸರ್ಕಾರಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ, ಧನ್ಯವಾದ. ಸ್ಪಷ್ಟ ಯಾಕೆ ಮಾಡಬೇಕು ಅಂದ್ರೆ ಗೊಂದಲ ತುಂಬಾ ಇದೆ. ಜನಗಳ ಮನಸ್ಸಿನಲ್ಲಿ ಏನೇನೋ ಸುಳ್ಳುಗಳು ಸತ್ಯ ಎಲ್ಲ ಬೆರಿಕೆ ಆಗಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗದೆ ಅನಗತ್ಯವಾಗಿ ಇವತ್ತು ಜನ ಗೊಂದಲಕ್ಕೀಡಾಗಿದ್ದಾರೆ. ಮತ್ತು ಇದರಿಂದ ನಮ್ಮ ಸೊಸೈಟಿ ಕಮ್ಯುನಿಟೀಸ್ ಒಡೆದು ಹೋಗ್ತಾ ಇದ್ದಾವೆ, ಮನಸ್ಸುಗಳು ಒಡೆದು ಹೋಗ್ತಾ ಇದ್ದಾವೆ. ಇದು ಆಗಬಾರದು. ನಾವೆಲ್ಲ ಕೂಡಿ ಬಾಳಬೇಕು ಅಂದ್ರೆ ವಿಷಯ ಏನು ಅನ್ನೋದಾದ್ರೂ ನಮ್ಗೆ ಸ್ಪಷ್ಟತೆ ಇರ್ಬೇಕಲ್ವಾ? ಅದನ್ನ ಸ್ಪಷ್ಟ ಮಾಡ್ಲಿಕ್ಕೋಸ್ಕರ ನಾನು ನಿಂತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇದು ವಫ್ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ನಂತರದ್ದು ಅಲ್ಲ. 1913ರಲ್ಲೇ ಬ್ರಿಟಿಷರು ಇದಕ್ಕೆ ವಫ್ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ. ಹಾಗೂ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರಿನ ಮಹಾರಾಜರು ಆ ಕಾಲದಲ್ಲೇ ವಫ್ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ. ಸೊ ವಫ್ ಅನ್ನುವಂತಹದ್ದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಟ್ ಆಗೋದಕ್ಕೆ ಮೊದಲೇ ಸ್ವತಂತ್ರ ಪೂರ್ವದಲ್ಲೇ 1913ರಲ್ಲೇ ಬ್ರಿಟಿಷರ ಕಾಲದಲ್ಲೂ ಕೂಡ ವಫ್ ಇತ್ತು. ಇನ್ನ ಹಿಂದಕ್ಕೆ ಹೋದ್ರೆ 1892 ಇಸ್ವಿಗೆನೆ ಬ್ರಿಟಿಷರು ವಫ್ಗೆ ಕೆಲವು ರೂಲ್ಸ್ ಅನ್ನ ಮಾಡಿದ್ರು. ಆ ಕಾಲದಿಂದನೂ ಕೂಡ ಇದು ವಫ್ ನಮ್ಮ ಸಮಾಜದಲ್ಲಿ ಜಾರಿ ಇದೆ. ಬರೀ ವಫ್ ಅಂತ ಮಾತಾಡ್ತಾರೆ, ಇದು ವಫ್ ಒಂದೇ ಅಲ್ಲ. ನಿಮ್ಗೆ ಎಷ್ಟೋ ಜನಕ್ಕೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ, ಮಾತಾಡೋರು ಮಾತಾಡ್ತಾರೆ. ಮೊದಲು ಮುಜರಾಯಿ ವಫ್ ಎಲ್ಲ ಎಂಡೋಮೆಂಟ್ ಕಮಿಷನರ್ ಕೆಳಗಡೆ ಇತ್ತು, ಒಂದೇ ಇಲಾಖೆ. ಎಂಡೋಮೆಂಟ್ ಕಮಿಷನರ್ ಮುಜರಾಯಿನೂ ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು, ವಫ್ ಅನ್ನು ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು. ಇಟ್ ವಾಸ್ ಅಂಡರ್ ಒನ್ ಡಿಪಾರ್ಟ್ಮೆಂಟ್. ಆಮೇಲೆ ಇತ್ತೀಚೆಗೆ ಅದು ಬೈಫರ್ಕೇಟ್ ಆಗಿರ್ತಕ್ಕಂಥದ್ದು. ಸೊ ವಫ್ ಅಲ್ಲಿ ಏನೆಲ್ಲ ಕಾನೂನಿದೆ ಅದಕ್ಕೆ ಪ್ರತಿರೂಪವಾದಂತ ಕಾನೂನು ಮುಜರಾಯಿಯಲ್ಲೂ ಕೂಡ ಇದೆ. ಮುಜರಾಯಿಯಲ್ಲೂ ಕೂಡ ಇದೆ. ಇದು ವಫ್ಗೆ ಮಾತ್ರ ಇದೆ ಅನ್ನುವಂತಹದ್ದು 100ಕ್ಕೆ 100 ಸುಳ್ಳು. ವಫ್ಗೆ ಸಮಾನವಾದಂತ ಕಾನೂನು ಮುಜರಾಯಿಗೂ ಕೂಡ ಇದೆ. ಈಗ ವಫ್ಗೆ ಬರೋದಾದ್ರೆ ಅಧ್ಯಕ್ಷರೇ, ವಫ್ಗೆ ನೋಟಿಫೈ ಆಗಿರುವಂತ ಒಟ್ಟು ಲ್ಯಾಂಡ್ ಜಮೀನು ಈ ರಾಜ್ಯದಲ್ಲಿ 1,12,07 ಎಕರೆ. ದಾನದ ಮುಖಾಂತರ ವಫ್ಗೆ ನೋಟಿಫೈ ಆಗಿರುವಂತಹ ಜಮೀನು 1,12,07 ಎಕರೆ. ಆದ್ರೆ ವಫ್ಗೆ ಸಿಕ್ಕಿರೋದು ಇಲ್ಲಿವರೆಗೆ ಬರೀ 20,054 ಎಕರೆ ಮಾತ್ರ. ನೋಟಿಫಿಕೇಶನ್ ಆಗಿರೋದು 1,12,000. ಅವ್ರಿಗೆ ಸಿಕ್ಕಿರೋದು ಬರೀ 20,000. ಅವ್ರಿಗೆ ಸಿಗದೇ ಇರೋದು ಎಷ್ಟು ಅಂದ್ರೆ 92,000 ಎಕರೆ ಇವತ್ತುವರೆಗೂ ಅವ್ರಿಗೆ ಸಿಕ್ಕಿಲ್ಲ ವಫ್ ಸಂಸ್ಥೆಗಳಿಗೆ. ಅಲ್ಲಿಗೆ ನೋಡಿದ್ರೆ ಆಲ್ಮೋಸ್ಟ್ 85% ಅವ್ರಿಗೆ ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರೋದು ಅಬೌಟ್ 10-12% ಮಾತ್ರ ಅವ್ರಿಗೆ ಸಿಕ್ಕಿದೆ. ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಬರುತ್ತೆ. ವಫ್ಗೆ ನೋಟಿಫೈ ಆದಾಗ ಇವೆಲ್ಲ ಆ ಕಾಲದಲ್ಲೇ ಪಾಣಿಯಲ್ಲಿ ವಫ್ ಅಂತ ಎಂಟರ್ ಆಗ್ಬಿಟ್ಟಿದ್ರೆ ಇವತ್ತು ಇದ್ಯಾವುದು ಅನಾಹುತ ಆಗ್ತಾ ಇರ್ಲಿಲ್ಲ. ಆದ್ರೆ ಆವತ್ತು ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿಯಿಂದ ಅದು ವಫ್ಗೆ ಎಂಟರ್ ಆಗ್ಲಿಲ್ಲ. ಯಾರು ದಾನ ಕೊಟ್ರು ಅವ್ರ ಹೆಸರಿನಲ್ಲೇ ಮುಂದುವರಿತು. ಅವರ ಮಕ್ಕಳು ಬಂದ್ರು, ಅವ್ರ ಹೆಸರಿಗೆ ವರ್ಗ ಆಯ್ತು, ಅವ್ರ ಮಕ್ಕಳು ಮಾರಾಕಿದ್ರು. ಅಥವಾ ಹೀಗೆ ಅದು ಒಂದು ಸಮಸ್ಯೆ ಆಗಿದೆ. ಪ್ರಮುಖ ಸಮಸ್ಯೆ ಇನ್ನೊಂದ್ ಕಡೆ ಏನಾಗಿದೆ ಅಂದ್ರೆ ಕೆಲವು ವಫ್ನಲ್ಲಿ ನೋಟಿಫೈ ಆದಂತ ಜಮೀನುಗಳು ಇನಾಮಲ್ಲೂ ನೋಟಿಫೈ ಆಗಿದೆ. ಇನಾಮಲ್ಲಿ ನೋಟಿಫೈ ಆದ್ಮೇಲೆ ರೈತರು ಅಲ್ಲಿ ಉಳುವವನೇ ಒಡೆಯ ಅಂತಾನೋ ಅಥವಾ ಇನಾಮ್ ರೀಗ್ರಾಂಟ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ. ಇನಾಮ್ ರೀಗ್ರಾಂಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಸೊ ಇನಾಮ್ ರೀಗ್ರಾಂಟ್ ಅಲ್ಲಿ 47,263 ಎಕರೆ ಮಂಜೂರಾಗಿದೆ. ಇನಾಮು ವಫ್ ಓವರ್ಲ್ಯಾಪ್ ಆಗಿರೋದು ಎಷ್ಟು ಅಂದ್ರೆ 47,263 ಎಕರೆ. ಅದರ ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅದರಲ್ಲಿ ಎಷ್ಟು ಮಂಜೂರಾಗಿದೆ ಅಂದ್ರೆ 23,620 ಎಕರೆ ಮಂಜೂರಾಗಿದೆ. ಇದಲ್ಲದೆ ನಾನಾ ನೀರಾವರಿ ಯೋಜನೆಗಳಿಗೆ ಅದಕ್ಕೆ ಇದಕ್ಕೆ ಲ್ಯಾಂಡ್ ಅಕ್ವೈರ್ ಆಗಿರೋದು ಎಷ್ಟು ಅಂದ್ರೆ 3,101 ಎಕರೆ. ಸೊ ಈ ರೂಪದಲ್ಲಿ 73,000 ಎಕರೆ ವಫ್ಗೆ ನೋಟಿಫೈ ಆಗಿದ್ರು ಕೂಡ ಅದು ಬಹುತೇಕ ರೈತರ ವಶದಲ್ಲಿದೆ. ಸೊ ಯಾವ ರೈತರಿಗೆ
ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ಪ್ರಶ್ನೆ ಎಲ್ಲಾರ ಪ್ರಶ್ನೆಗೂ ಎಲ್ಲರ ಮನಸ್ಸಿನಲ್ಲಿರುವ ಗೊಂದಲಕ್ಕೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ವಕ್ಫ್ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ನಾವೆಲ್ಲ ಕೂತೆ ಸಭೆ ಮಾಡಿದ್ದೇವೆ. ಯಾವ ಜಮೀನು ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಗ್ರಾಂಟ್ ಆಗಿದೆ ರೈತರಿಗೆ, ಯಾವ ಜಮೀನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಅಂದ್ರೆ 47,263 ಪ್ಲಸ್ 23,620, ಇವೆರಡೂ ಜಮೀನು ಆ ರೈತರ ತಂಟೆಗೆ ಸರ್ಕಾರ ಹೋಗಬಾರದು. ಆ ರೈತರ ಹಕ್ಕನ್ನ ಕಾಪಾಡಬೇಕು. ಯಾವ ಜಮೀನು ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಗ್ರಾಂಟ್ ಆಗಿದೆ ರೈತರಿಗೆ, ಯಾವ ಜಮೀನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಅಂದ್ರೆ 47,263 ಪ್ಲಸ್ 23,620, ಇವೆರಡೂ ಜಮೀನು ಆ ರೈತರ ತಂಟೆಗೆ ಸರ್ಕಾರ ಹೋಗಬಾರದು. ಆ ರೈತರ ಹಕ್ಕನ್ನ ಕಾಪಾಡಬೇಕು. ಆ ರೈತರಿಗೆ ತೊಂದರೆ ಮಾಡಬಾರದು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಸೊ ಯಾರಿಗೆ ಇನಾಮ್ ಅಬಾಲಿಷನ್ ಅಲ್ಲಿ ಗ್ರಾಂಟ್ ಆಗಿದೆ, ಯಾರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿದೆ, ಅಲ್ಲಿ ಆ ರೈತರ ಸಂರಕ್ಷಣೆ ಮಾಡುವಂತ ಕೆಲಸ, ಅವರ ಹಿತ ಕಾಪಾಡುವಂತ ಕೆಲಸಕ್ಕೆ ಸರ್ಕಾರ ಬದ್ಧವಾಗಿದೆ. ಇದರಲ್ಲೇ 70,000 ಎಕರೆ ಇದರಲ್ಲಿ ಸೇರ್ಕೊಂಡಿದೆ. ಸೊ ಆ 70 ದಯವಿಟ್ಟು ಅದಲ್ಲ ಬಾಬಣ್ಣ ದಯವಿಟ್ಟು ಕಂಪ್ಲೀಟ್ ಮಾಡ್ತೇನೆ. ಈಗ ಒಂದೇನಾಗುತ್ತೆ, ಇದೆಲ್ಲದನ್ನು ನೀವು ಇನ್ನೊಂದು ಅವಕಾಶ ಕೊಟ್ಬಿಟ್ಟು ನೀವೊಂದು ತಿದ್ದುಪಡಿ ತಂದು ಇನ್ನ ರೈತರಿಗೆ ಯಾರು ಅನುಭವದಲ್ಲಿ ಯಾವ ತಿದ್ದುಪಡಿನೂ ಬೇಕಾಗಿಲ್ಲ. 70,000 ಎಕರೆ ರೈತರ ಹಿತ ಕಾಪಾಡೋದು ನಮ್ಮ ಜವಾಬ್ದಾರಿ. ಈಗ ಜಮೀನು ಅಧಿಕೃತವಾಗಿ ರೆಸ್ಪಾನ್ಸಿಬಲ್ ಕಾನೂನು ಸ್ಪಷ್ಟನೆ ಕೊಡಿ. ಕಾನೂನು ಆಮೇಲೆ ಯಾವ ರೀತಿ ಕೊಡ್ತೀರಾ ಅನ್ನೋದು ಸ್ಪಷ್ಟನೆ ಕೊಡ್ತಾರೆ. ಆಯ್ತು ಅಧ್ಯಕ್ಷರೇ, ಈಗ ಈ 73,984 ಎಕರೆ ಬಿಟ್ಬಿಟ್ರೆ 17,969 ಎಕರೆ ಇದು ಇನಾಮಲ್ಲಿ ರೀಗ್ರಾಂಟ್ ಆಗಿಲ್ಲ, ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಗ್ರಾಂಟ್ ಆಗಿಲ್ಲ, ಯಾವುದು ಲ್ಯಾಂಡ್ ಅಕ್ವಿಸಿಷನ್ ಆಗಿಲ್ಲ. ಯಾರೋ ದಾಖಲೆ ಇಲ್ಲದೆ ಇರೋ ಪ್ರೈವೇಟ್ ನವರು ಬಂದು ಕೂತಿದ್ದಾರೆ. ಎನ್ಕ್ರೋಚ್ಮೆಂಟ್, ಔಟ್ ರೈಟ್ ಎನ್ಕ್ರೋಚ್ಮೆಂಟ್. ವಕ್ಫ್ ಇಲಾಖೆಯವರು ನಮ್ಗೆ ಏನ್ ಕೇಳಿದ್ದಾರೆ, ಆಯ್ತು ಸ್ವಾಮಿ ರೈತರಿಗಾಗಿರೋದು ಬಿಟ್ಬಿಡಿ, ಲ್ಯಾಂಡ್ ಇನಾಮಲ್ಲಿ ಹೋಗಿರೋದು ಬಿಟ್ಬಿಡಿ, ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಹೋಗಿರೋದು ಬಿಟ್ಬಿಡಿ, ಲ್ಯಾಂಡ್ ಅಕ್ವಿಸಿಷನ್ ಆಗಿ ನೀರಾವರಿಗೆ ಹೋಗಿರೋದು ಬಿಟ್ಬಿಡಿ. ಆದ್ರೆ ಏನೋ ದಾಖಲೆ ಇಲ್ಲದೆ ಒತ್ತುವರಿ ಇರೋದು 19,000 ಎಕರೆ ಇದೆಯಲ್ಲ, ಇದನ್ನಾದ್ರೂ ವಕ್ಫ್ಗೆ ಕೊಡಬಹುದಲ್ಲ ಅನ್ನುವಂಥದ್ದು ಅಷ್ಟೇ ಅವರ ವಾದ. ಈಗ ಯಾರೋ ಎನ್ಕ್ರೋಚ್ ಮಾಡಿ ಮಜಾ ಮಾಡ್ತಾ ಇರೋದನ್ನ ತೆಗೆದು ವಕ್ಫ್ ಸಂಸ್ಥೆಗೆ ಕೊಡಬಾರ್ದ? ತಾವ್ ಹೇಳ್ದಂಗೆ ವಕ್ಫ್ ಸಂಸ್ಥೆ ಏನು ಯಾರ್ದಾನ ಪ್ರೈವೇಟ್ ಆಸ್ತಿನ? ವಕ್ಫ್ ಕೂಡ ಒಂದು ಕಮ್ಯುನಿಟಿ ಅಸೆಟ್. ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೆ? ಸರ್ಕಾರಿ ಅಧಿಕಾರಿಗಳೇ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಹಾಗಾಗಿ ಅವರ ಗುರಿ ಇರುವಂತಹದ್ದು. ಇದರಲ್ಲಿ ಎನ್ಕ್ರೋಚ್ಮೆಂಟ್ ಯಾರು ಮಾಡಿದ್ದಾರೆ? ಕೆಲವರು ಮುಸಲ್ಮಾನ್ರೆ ಮಾಡಿರಬಹುದು, ಮುಸಲ್ಮಾನ್ರೆ ಎನ್ಕ್ರೋಚ್ ಮಾಡಿರಬಹುದು. ಆಮೇಲೆ ಹೇಳ್ತಾನೆ, ಆಮೇಲೆ ಡೇಟಾ ಎಷ್ಟು ಅಂತ ಹೇಳ್ತಾನೆ ನಾನು ಹೇಳ್ತೇನೆ. ಆಕ್ಚುಯಲ್ ನಂಬರ್ಸು ಇದೆ ನನ್ನ ಹತ್ರ. ಹಾಗಾಗಿ ಅವರು ಮನವಿ ಮಾಡಿರುವಂತಹದ್ದು ಸರ್ಕಾರಕ್ಕೆ, ಒಂದು ಎಲ್ಲೋ ಒಂದು ಕಡೆ ಈಗ ಈ ವಫ್ ಲ್ಯಾಂಡ್ ಅಲ್ಲಿ ಕಬರ್ಸ್ತಾನ್ ಇದೆ, ವಫ್ ಲ್ಯಾಂಡ್ ಅಲ್ಲಿ ದರ್ಗಾ ಇದೆ, ವಫ್ ಲ್ಯಾಂಡ್ ಅಲ್ಲಿ ಮಸೀದಿ ಇದೆ, ಆ ಸ್ಮಶಾನ ಕಬರ್ಸ್ತಾನ್ ಸರ್ ಹೌದು ಸ್ಮಶಾನ ಇದೆ. ಯಾವುದು? ಮುಸ್ಲಿಂ ಸ್ಮಶಾನ ಕಬರ್ಸ್ತಾನ್ ವಫ್ ಲ್ಯಾಂಡ್ ಅಲ್ಲಿ ಇದೆ. ಅವ್ರೇನ್ ಕೇಳಿದ್ದಾರೆ, ಎಲ್ಲಿ ಮುಸ್ಲಿಮದೇ ಒಂದು ಆಸ್ತಿ ಇದೆ, ಕಬರ್ಸ್ತಾನು ಮಸೀದಿ ದರ್ಗಾ, ಅಂತದನ್ನಾದ್ರೂ ವಫ್ ಹೆಸರಿಗೆ ಮಾಡಿ ಅಂತ ಕೇಳಿದ್ದಾರೆ. ಇದರಲ್ಲಿ ತಪ್ಪು ಇದ್ರೆ ಏನಾದ್ರೂ ಹೇಳ್ಬಹುದು, ತಾವು ಕೂಡ ಹೇಳ್ಬಹುದು. ಅಲ್ಲ, ಆಮೇಲೆ ಮಾತಾಡುವಾಗ ತಾವು ಹೇಳಿ. ಮಾನ್ಯ ಅಧ್ಯಕ್ಷರೇ, ಈಗ ಈ ತರ ಉಳಿದಿರೋದು ಬರೀ 20,000 ಎಕರೆ ಅವರು ಕೇಳ್ತಾ ಇರೋದು ಅಷ್ಟೇ. ಅವರು 1,12,000ದಲ್ಲಿ 73,000 ಎಕರೆ ಬಿಟ್ಬಿಟ್ಟಿದ್ದಾರೆ. ಇದು ರೈತರಿಗೆ ಸಂಬಂಧಿಸಿದ್ದು, ಅದನ್ನ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಎನ್ಕ್ರೋಚ್ ಆಗಿರೋದು 20,000. ರಾಜ್ಯದಲ್ಲಿ ಇರೋದು ಎಷ್ಟು ಎಕರೆ ಕೃಷಿ ಭೂಮಿ ಅಧ್ಯಕ್ಷರೇ? 3 ಕೋಟಿ ಎಕರೆ ಕೃಷಿ ಭೂಮಿ ಇದೆ ರಾಜ್ಯದಲ್ಲಿ. 3 ಕೋಟಿ ಎಕರೆ ಕೃಷಿ ಭೂಮಿ ಇದೆ. 3 ಕೋಟಿ ಎಕರೆನಲ್ಲಿ 20,000 ಎಕರೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಯ್ತು? 0.006% ಆಗುತ್ತೆ. 0.006. ಇವತ್ತು ಡಿಸ್ಪ್ಯೂಟ್ ಅಲ್ಲಿ ನಾಟ್ ಒನ್ ಅಲ್ಲ ಅಣ್ಣ, ಒನ್ನಲ್ಲಿ ಬಹುಶಃ 1/10 of 1
ಲೆಸ್ ದೆನ್ 1/10 3 ಕೋಟಿ ಎಕರೆಯಲ್ಲಿ 20,000 ಎಕರೆ ಅಂದ್ರೆ ಎಷ್ಟು? ಇಷ್ಟೇ ಇವತ್ತು ಡಿಸ್ಪ್ಯೂಟ್ ಅಲ್ಲಿರೋದು. ಆದ್ರೆ ಆತಂಕ ಯಾವ ತರ ಆಗಿದೆ ಅಂದ್ರೆ ಎಲ್ಲ ರೈತರು ಎದ್ದು ಕುತ್ಕೊಬೇಕು. ಇವತ್ತು ಏನೋ ಯಾವ ತರ ಇವತ್ತು ಒಂದು ಆತಂಕದ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ 100ರಲ್ಲಿ ಅಲ್ಲ, 1000ದಲ್ಲಿ ಅಲ್ಲ, ಲಕ್ಷದಲ್ಲಿ ಒಬ್ಬ ರೈತನಿಗೂ ಸಂಬಂಧ ಇಲ್ಲ ಈ ಇಶ್ಯೂ. ಆದ್ರೆ ಇವತ್ತೆಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಯಾವ ತರ ಬಿಕ್ಕಟ್ಟು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಎಲ್ಲಾ ರೈತರು ಎದ್ದು ಚಳಿ ಜ್ವರ ಬರೋ ತರ ಇವತ್ತು ಒಂದು ಸಂಘಟಿತವಾಗಿ ರಾಜ್ಯದ ಜನಗಳ ನೆಮ್ಮದಿಯನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅಧ್ಯಕ್ಷರೇ, ಇದು ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಕಾದಂತ ವಿಷಯ ಇಲ್ಲ. ನಾನು ಮತ್ತೆ ಮುಖ್ಯಮಂತ್ರಿಗಳ ಸೂಚನೆಯನ್ನ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಯಾರಿಗೆ ಈ ಜಮೀನು ಗ್ರಾಂಟ್ ಆಗಿದೆ ಅವರ ತಂಟೆಗೆ ಹೋಗುವಂತಹದ್ದು ಆಗಕೂಡದು ಅನ್ನುವಂತಹದ್ದು ಮುಖ್ಯಮಂತ್ರಿಗಳ ಸೂಚನೆ ಇದೆ. ಇನ್ನು ಈಗಾಗಲೇ ಮಾನ್ಯ ವಕ್ಫ್ ಸಚಿವರು ಹೇಳಿದ್ದಾರೆ ಸರ್, ಕಲ್ಟಿವೇಬಲ್ ಲ್ಯಾಂಡ್ 20,000 ಎಕರೆ, ಇದರಲ್ಲಿ ಕಮರ್ಷಿಯಲ್ ಇದೆ. ಕಮರ್ಷಿಯಲ್ ನಿಜ ನಿಜ. ಕಲ್ಟಿವೇಬಲ್ ಲ್ಯಾಂಡ್ ಇರೋದೇ 4,000 ಚಿಲ್ಲರೆ ಅದರಲ್ಲಿ. ಹೌದು ಹೌದು. ಮಾಡಿ ಸರ್. ಈಗ ವಕ್ಫ್ ಸಚಿವರು ಹೇಳಿದ್ದಾರೆ, ಇದು ಮನೆ ಕಂದಾಯ ಸಚಿವರು ಇದಕ್ಕೊಂದು ಕೊಡಿ. ನೀವು ನಮ್ಗೆ ಗೌರವ ಕೊಟ್ಟು ಸದನದಲ್ಲಿದ್ದೀರಾ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೇನೆ ಲಾಸ್ಟ್ ವರ್ಗು. ಆದ್ರೆ ದಯವಿಟ್ಟು ನಿಮ್ ಸಹಕಾರ ಅಷ್ಟೇ ಕೇಳ್ತೇನೆ ನಾನು. ಈಗ ನಮ್ ಸುರೇಶ್ ಬಾಬಣ್ಣ ಇಲ್ಲಿ ಕೂತವ್ರೆ, ಉಳಿದಿದ್ದವ್ರ ಟೀಮ್ ಯಾರು ಕಾಣಿಸ್ತಾ ಇಲ್ಲ, ಯಾಕೆ? ಬಿಡಿ ಬಿಡಿ ಬಿಡಿ, ಅವ್ರನ್ನ ಒಳಗಡೆ ಕರೀರಿ ಸರ್. ಅವ್ರಿಗೆ ಮಾನ್ಯ ಅಧ್ಯಕ್ಷರೇ, ಇದು ಮಾನ್ಯ ಅಧ್ಯಕ್ಷರೇ, ಇದು ನಿರಂತರವಾಗಿ ನಡೆದು ಬಂದಿರುವ ದೃಷ್ಟಿಯಿಂದ ಕೂತಿದ್ದೀವಿ. ಎಲ್ಲ ಸಮಾಜನ ಒಂದೇ ದೃಷ್ಟಿಗೆ ನಾವು ಕೂತಿದ್ದೀವಿ. ದಯಮಾಡಿ ಆದ್ರಿಂದ ಅದಕ್ಕೆ ಕ್ಲಾರಿಫಿಕೇಶನ್ ಬೇಕು ಸರ್ಕಾರದಿಂದ ಅಂತ ಕೂತಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಇದು ಏನು ಗುಲ್ಲೆಬ್ಸಿರೋದು ಯಾವ ತರ ಅಂದ್ರೆ ಏನೋ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವಾಗ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಮ್ಮ ಜಮೀರಣ್ಣ ಅವರು ಈಗಾಗಲೇ ಹೇಳಿದ್ದಾರೆ, ಇದು ನಿರಂತರವಾಗಿ ನಡೆದು ಬಂದಿರುವಂತ ಪ್ರಕ್ರಿಯೆ. ಉದಾಹರಣೆಗೆ ನಾನು ಹೇಳೋದಾದ್ರೆ ಮಾನ್ಯ ಅಧ್ಯಕ್ಷರೇ, ಗದಗ ಜಿಲ್ಲೆಯಲ್ಲಿ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2018-19ರಲ್ಲಿ 0 ನೋಟಿಸ್ ಅಲ್ಲ, ಒಂದೂ ಕೂಡ ಖಾತೆ ಬದಲಾವಣೆ ಆಗಿರ್ಲಿಲ್ಲ ಗದಗ್ನಲ್ಲಿ. ಬಿಜೆಪಿ ಬಂದು 19-20ನೇ ಸಾಲಿನಲ್ಲಿ 0 ಇಂದ 578ಕ್ಕೆ ಹೋಗಿದೆ ಗದಗ ಜಿಲ್ಲೆಯಲ್ಲಿ. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ 0 ಇತ್ತು. 19-20 ಬಿಜೆಪಿ ಬಂದ ಮೇಲೆ 578 ಖಾತೆ ಬದಲಾವಣೆ ಆಗಿದೆ. ಶಿವಮೊಗ್ಗ ಜಿಲ್ಲೆ ಇಷ್ಟೆಲ್ಲ ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ 2 ಖಾತೆ ಬದಲಾವಣೆ ಆಗಿದೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ಮರು ವರ್ಷನೇ 53 ಖಾತೆ ಬದಲಾವಣೆ ಆಗಿದೆ ಅಂತ ಹೇಳ್ತೀನಿ ಆಮೇಲೆ. ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ 6 ಖಾತೆ ಬದಲಾವಣೆ ಆಗಿದೆ. ಅದೇ 19-20ಕ್ಕೆ ಬಂದ್ರೆ 90 ಖಾತೆ ಬದಲಾವಣೆ ಆಗಿದೆ ಬಿಜೆಪಿ ಕಾಲದಲ್ಲಿ. ವಫ್ಗೆ ಖಾತೆಯನ್ನ ಬದಲಾವಣೆ ಮಾಡಿದ್ದಾರೆ. ಬೆಂಗಳೂರು ನಗರ ಕಾಂಗ್ರೆಸ್ ಸರ್ಕಾರ ಕೊನೆ ವರ್ಷದಲ್ಲಿ 2 ಆಗಿದ್ರೆ ಬಿಜೆಪಿ ಸರ್ಕಾರ ಬಂದ ಮೇಲೆ 97 ವಫ್ ಹೆಸರಿಗೆ ಖಾತೆ ಮಾಡಿದ್ದಾರೆ. ಹಾಗೆ ಈ ರೀತಿಯಾಗಿ ನಾವು ಎಲ್ಲ ತೆಗೆದುಕೊಂಡ್ರೆ 2000 ನಾವು ಬಿಜಾಪುರದ್ದು ಹೇಳ್ತೇನೆ. ಇದೇ ರೀತಿಯಾಗಿ ನಾವು ತೆಗೆದುಕೊಂಡ್ರೆ ಬಿಜೆಪಿ ಸರ್ಕಾರ ಇತ್ತಲ್ಲ ಕರ್ನಾಟಕದಲ್ಲಿ, ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸ್ಪಷ್ಟೀಕರಣ ಯಾವ ವಿಷಯಕ್ಕೆ ಕೊಡ್ತಾ ಇದ್ದೇನೆ ಅಂದ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡಿಬಿಟ್ರು ಅಂತ ಜನಗಳಿಗೆ ಯಾಮಾರಿಸಿ ಕಣ್ಣಿಗೆ ಬೂದಿ ಎರಚಿದಾರಲ್ಲ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಬಿಜೆಪಿ ಸರ್ಕಾರ ಇದ್ದಾಗ 4 ವರ್ಷದಲ್ಲಿ 4,500 ಆಸ್ತಿಗಳನ್ನ ವಫ್ ಹೆಸರಿಗೆ ಮಾಡಿದ್ದಾರೆ. 4,500 ಆಸ್ತಿ. ನಮ್ ಸರ್ಕಾರ ಬಂದ ಮೇಲೆ ಆಗಿರೋದು ಎಷ್ಟು ಅಂದ್ರೆ 600 ಆಸ್ತಿಗಳು ಖಾತೆಗೆ ಬದಲಾವಣೆ ಆಗಿದೆ ವಫ್ಗೆ. ನಮ್ ಸರ್ಕಾರ ಬಂದ ಮೇಲೆ 600 ಆಗಿದೆ, ಬಿಜೆಪಿ ಕಾಲದಲ್ಲಿ 4,500 ಆಗಿದೆ. ಇವತ್ತು ಬಂದ್ಬಿಟ್ಟು ಇವರು ಜನಗಳಿಗೆ ಯಾಮಾರಿಸೋದಕ್ಕೂ ಒಂದು ಇತಿಮಿತಿ ಇರಬೇಕು ಅಧ್ಯಕ್ಷರೇ. ಏನು ಜನ ಯಾಮಾರ್ತಾರೆ ಅಂತ ಹೇಳ್ಬಿಟ್ಟು ಏನೇ ಬೇಕಾದ್ರೂ ಮಾಡೋದು. ಕೆಲವು ನಿರ್ದಿಷ್ಟವಾಗಿ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದವರು ಮಾಡಿರುವಂತ ಕೆಲವು ನಿರ್ದಿಷ್ಟ ಆರೋಪಗಳಿಗೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ.
ಈ ಅರ್ಜೆಂಟ್ ಯಾಕೆ ಬಾಬಣ್ಣ? 3 ತಿಂಗಳಿಂದ ರಾಜ್ಯದಲ್ಲಿ ಇದೆ, ಮನೆ ಮನೆಗೆ. ನಾಳೆ ಸದನ ಮುಗಿಸ್ತಾರೆ ಅಧ್ಯಕ್ಷರು. ಅಲ್ಲ, ನೀವು ಎಲ್ಲ ಸ್ಪಷ್ಟೀಕರಣ ಕೊಡೋದ್ಕಿನ್ನ ಏನಾಗಿದೆ ಹೇಳ್ಬಿಟ್ರೆ ಸಾಕಲ್ಲ. ಇಲ್ಲ 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 ಎಲ್ಲ ಹೇಳ್ಕೊಂಡು ಹೋಗೋದ್ಕಿನ್ನ ಸುಮ್ಮನೆ ನಿಮ್ಗೆ ಬೇಕಾದ ರೀತಿ ಉತ್ತರ ಕೊಡ್ಲಿಕ್ಕೆ ಆಗ್ತದ? ಸರ್ಕಾರ ಒಂದು ರೀತಿ ಉತ್ತರ ಕೊಡ್ತದೆ, ಆ ಸಮಾಧಾನ ನೀವು ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ನಾವು ಈ ಸದನದ ಮುಖಾಂತರ ರಾಜ್ಯದ ಜನಕ್ಕೂ ಉತ್ತರ ಕೊಡಬೇಕಾಗಿದೆ, ಸದಸ್ಯರಿಗೂ ಉತ್ತರ ಕೊಡಬೇಕಾಗಿದೆ. ನಿಮ್ಗೆ ಬೇಕಾಗಿರೋದು ಲಾಸ್ಟ್ ಪಾಯಿಂಟ್ ಇರ್ಬೋದು. ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಗೊಂದಲ ಇದೆ. ನಾನು ವೈಯಕ್ತಿಕವಾಗಿ ಉತ್ತರ ಕೊಟ್ಟು ಸುಸ್ತಾಗಿದೆ. ಅಟ್ಲೀಸ್ಟ್ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಒಂದು ಸ್ಪಷ್ಟ ಸಂದೇಶ ಹೋಗ್ಲಿ ಅನ್ನೋದು ಸರ್ಕಾರದ ಉದ್ದೇಶ. ಇನ್ನ ಕೆಲವು ನಿರ್ದಿಷ್ಟ ಆರೋಪಗಳು ಎಂ ಬಿ ಪಾಟೀಲ್ ಅವರು 100 ಬಾರಿ ಈಗಾಗಲೇ ಹೇಳಿದ್ದಾರೆ. ವನವಾಡ ಅನ್ನುವ ಗ್ರಾಮದಲ್ಲಿ ಬಿಜಾಪುರದಲ್ಲಿ 1200 ಎಕರೆ ವಫ್ ಅಂತ ಹಬ್ಬಿಸ್ಬಿಟ್ರು. ಅದು ವಫ್ ಆಸ್ತಿ ಇರೋದು ಮಗಲ್ ಬಗಾಯಿತ್ ಅಂತ ಪಕ್ಕದ ಗ್ರಾಮದಲ್ಲಿ. ಈ ಹೊನವಾಡ ಅಂತ ಗ್ರಾಮದಲ್ಲಿ 1200 ಎಕರೆ ಅಲ್ಲ, ವಫ್ಗೆ ಇರೋದು ಬರೀ 11 ಎಕರೆ. ಬರೀ 11 ಎಕರೆ. ಅಲ್ಲಿ ಯಾವ ತರ ಇವರು ಆತಂಕ ಸೃಷ್ಟಿ ಮಾಡಿದ್ರು ಅಂದ್ರೆ, ಆ 1200 ಎಕರೆಯಲ್ಲಿರೋ ರೈತರಿಗೂ ಚಳಿ ಜ್ವರ ಬಂದ್ಬಿಡ್ಬೇಕು. ಆ ರೀತಿ ಇವರು ಸುಳ್ಳುಗಳನ್ನ ಹೇಳಿ ಆ ಜನಗಳನ್ನ ಆತಂಕಕ್ಕೆ ಅನಗತ್ಯವಾಗಿ ಹೊಣೆ ಮಾಡಿದ್ದಾರೆ. ಅಲ್ಲಿ ವಫ್ನವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮ್ಗೆ 1200 ಬಿಡಿ ಸ್ವಾಮಿ, ನಮ್ಗೆ 11 ಎಕರೆನೇ ಆ ಊರಲ್ಲಿರೋದು, ಎದಕ್ ಬೇಕು ಇದು ಅಂತ ಕೇಳಿದ್ರು ಕೂಡ, ನಾವು ಸ್ಪಷ್ಟೀಕರಣ ಕೊಟ್ಟರು ಕೂಡ 1200 ಎಕರೆಗೆ ಒಪ್ಪಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಅನಗತ್ಯವಾಗಿ ಆ ಜನಗಳನ್ನ ಇವತ್ತು ಆತಂಕಕ್ಕೆ ಸೃಷ್ಟಿ ಮಾಡಿ ಆ ರೈತರು ಮನೆಯಲ್ಲಿ ನೆಮ್ಮದಿಯಾಗಿ ಬದುಕೋದನ್ನ ಬಿಟ್ಟು ಒಕ್ಕಲ್ತನ ಮಾಡೋದು ಬಿಟ್ಟು ಅವರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ರಾಜಕೀಯ ದಾಳಗಳಾಗಿ ಬಳಸ್ಕೊಂಡು ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಅಂತ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷರೇ. ಹಾಗೆ ಮುಂದುವರೆದು ಈಗ ಒಂದು ಬೀರದೇವರ ಗುಡಿ, ಇದು ಎಲ್ಲಿ ಅಂತ ಹೇಳಿದ್ರೆ ಅಳಂ ತಾಲೂಕಿನಲ್ಲಿ, ಅದನ್ನು ಕೂಡ ಅವರು ಆರೋಪ ಮಾಡಿದ್ರು. ಮಾನ್ಯ ಅಧ್ಯಕ್ಷರೇ, ಸತ್ಯ ಹೇಳಿದ್ರೆ ಬಹುಶಃ ಅವರಿಗೆ ಸಿಟ್ಟು ಬರ್ತದೆ. ಇದು ಏನಾಗಿದೆ, ನನ್ನ ಹತ್ರ 2 ಇದನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಮ್ಮ ಕುರುಬರ ಕುಲದೈವ ಬೀರದೇವರ ಗುಡಿಯೂ ವಫ್ ಆಸ್ತಿ ಅಂತೆ ಅಂತ ಅಪಪ್ರಚಾರ ಮಾಡ್ತಾರೆ. ನಿಜ. ಯಾವಾಗ ಆಯ್ತು ಅಂದ್ರೆ 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ, 2020 ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಆ ದೇವಸ್ಥಾನದ ಆಸ್ತಿಯನ್ನ ಇವರು ವಫ್ ಅಂತ ಎಂಟ್ರ್ ಮಾಡಿದ್ರು. ನಮ್ ಸರ್ಕಾರ ಬಂದ್ಮೇಲೆ ವಫ್ ಅನ್ನ ತೆಗೆದು ಹಾಕಿ ಅದು ಬೀರದೇವರ ಗುಡಿ ಸರ್ಕಾರ ಅಂತ ಮಾಡಿದ್ದೇವೆ. ಇಲ್ಲಿ ನಮ್ಮ ಜಮೀರ್ ಅಣ್ಣ ಅವರು ಹೇಳಿದ್ರು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಲ್ಲಿ ಚರ್ಚೆ ಆಗಿದೆ. ಎಲ್ಲೇ ಆಗಲಿ ದೇವಸ್ಥಾನ ಇರುವಂತ ಜಾಗಕ್ಕೆ, ಸ್ಮಶಾನ ಇರುವಂತ ಜಾಗಕ್ಕೆ ಅದು ವಫ್ ಆಗಿದ್ರು ಕೂಡ ಅಪ್ಪಿ ತಪ್ಪಿನೂ ನಾವು ಅದನ್ನ ಕೇಳಬಾರದು ಅಂತ ಹೇಳಿದ್ಮೇಲೆ ಇವತ್ತು ಬೀರದೇವರ ಗುಡಿ ಸರ್ಕಾರ ಅಂತ ಪಾಣಿಯಲ್ಲಿ ಎಂಟರ್ ಮಾಡಿದ್ದೇವೆ ನಾವು. ಅಲ್ಲಿ ವಫ್ ಅಂತ ಯಾವಾಗ ಎಂಟರ್ ಆಗಿತ್ತು? ಬಿಜೆಪಿ ಸರ್ಕಾರ ಇದ್ದಾಗ ಎಂಟರ್ ಆಗಿದ್ದು. ಅದನ್ನ ನಾವು ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ದೇವೆ ಸಭಾಧ್ಯಕ್ಷರೇ. ಅದಕ್ಕೆ ನೋಡಿ, 4/9/2024 ಸೆಪ್ಟೆಂಬರ್ 4 ಈ ವಫ್ ಗೊಂದಲ ಶುರುವಾಗೋದಕ್ಕೆ ಮೊದಲೇ ನಾವು ರೆವಿನ್ಯೂ ಇಲಾಖೆಯಿಂದ ಆದೇಶ ಮಾಡಿ ಅದನ್ನ ಬೀರದೇವರ ಗುಡಿ ಸರ್ಕಾರ ಅಂತ ನಾವೇ ಆದೇಶವನ್ನ ಮಾಡಿ ಅದನ್ನ ಆಸ್ತಿಯನ್ನ ಸರ್ಕಾರಕ್ಕೆ ತೆಗೆದುಕೊಂಡಿದ್ದೇವೆ. ಹಿಂಗೆ ಇನ್ನ ಶಿರ್ಸಿಯಲ್ಲಿ ಇಳಸೂರು ಅಂತ ಗ್ರಾಮ, ಅಲ್ಲೂ ಕೂಡ ಹೀಗೆ ಅವರು ವಿರೋಧ ಪಕ್ಷದಲ್ಲಿ ಮಾತಾಡ್ತಾ ಏನೇನೋ ಸುಳ್ಳು ಹೇಳೋದು. ಅಲ್ಲಿ ಇಳಸೂರಿನಲ್ಲಿ ನಾವು ಮಾಹಿತಿಯನ್ನ ತರಿಸಿದ್ದೇವೆ. ಅಲ್ಲಿ ಒಟ್ಟು 7 ಎಕರೆ 22 ಗುಂಟೆ ವಫ್ ಇದೆ. ಇವರು ಮಾತಾಡ್ತಾ ಏನ್ ಹೇಳಿದ್ರು, 50 ಎಕರೆ ವಫ್ ಇದೆ ಅಂತ. ಎಲ್ಲ ಬರೀ ಸುಳ್ಳು. ಇಲ್ಲಿ ನಾನೆಲ್ಲ ಮಾಹಿತಿ ಪಾಣಿಯನ್ನು ಕೂಡ ತರಿಸಿದ್ದೇನೆ. 50 ಎಕರೆ ವಫ್ ಅಂತ ಹೇಳ್ತಾರೆ, ಅಲ್ಲಿರೋದು 7 ಎಕರೆ 22 ಎಕರೆ ಮಾತ್ರ ವಫ್. ಇನ್ನ ಚಿಕ್ಕಬಳ್ಳಾಪುರ, ಅವ್ರಿಗೂ ಬಹುಶಃ ಗೊತ್ತಿಲ್ಲ, ನಾನು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ವಿಶ್ವೇಶ್ವರಯ್ಯರು ಹುಟ್ಟಿದ ಊರಿನಲ್ಲಿ, ಮುದ್ದೇನಹಳ್ಳಿಯಲ್ಲಿ ಒಂದು ಹಳ್ಳಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ನಾನು ಓದಿದ್ದು. ಅಲ್ಲಿ ಇಂಚಿಂಚು ಭೂಮಿ ನನಗೆ ಗೊತ್ತಿದೆ. ಭೂಮಿ ಅಂದ್ರೆ ಭೂಮಿ ಲೆಕ್ಕದಲ್ಲಿ ಅಲ್ಲ, ಓಡಾಡಿರೋ ಹುಡುಗರು. ಅಲ್ಲಿ ವಿಶ್ವೇಶ್ವರಯ್ಯರು ಓದಿದ ಶಾಲೆ ವಫ್ ಆಗ್ಬಿಟ್ಟಿದೆ ಅಂತ ಇವರು ಆರೋಪ ಮಾಡಿದ್ರು. ನಿಜ. ಯಾವಾಗ ಆಗಿತ್ತು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ವಫ್ ಅಂತ ಎಂಟ್ರ್ ಮಾಡಿದ್ರು.
ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 8/11/2024 ನಮ್ಮ AC ಆರ್ಡರ್ ಮಾಡಿ ಅದನ್ನ ಆ ಜಾಗ ಇವತ್ತು ಶಾಲೆ ಹೆಸರಿಗೆ ನಾವು ಖಾತೆಯನ್ನ ರಿಸ್ಟೋರ್ ಮಾಡಿದ್ದೇವೆ. ಇದರಲ್ಲಿ ದರ್ಗಾ ದಾವೂದ್ ಶಾ ದರ್ಗಾಗೆ ನಾವು ಕೊಟ್ಟಿರೋದು ಬರೀ 1.04 ಎಕರೆ ಅಲ್ಲ, 1.04 ಗುಂಟ ಕೊಟ್ಟಿದ್ದೀವಿ. ಅಂದ್ರೆ ಎಷ್ಟಡಿ? 1000 ಅಡಿ ಕೊಟ್ಟಿದ್ದೇವೆ. 1.04 ಗುಂಟ ಅಂದ್ರೆ 1000 ಅಡಿ ಕೊಟ್ಟಿದ್ದೇವೆ. ಆದ್ರೆ ಸರ್ಕಾರಿ ಶಾಲೆಗೆ 17.12 ಗುಂಟ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಸರ್ಕಾರಿ ಶಾಲೆ ಅಂತ ರಿಸ್ಟೋರ್ ಮಾಡಿದ್ದೇವೆ. ಆದ್ರೆ ಇವರು ಏನು ಬೊಬ್ಬೆ ಹೊಡಿತಾರೆ ಅಧ್ಯಕ್ಷರೇ, ಎಲ್ಲಿಂದ ಈ ಬೊಬ್ಬೆಗೆ ಉತ್ತರ ಕೊಡೋದು? ಸುಳ್ಳನ್ನ 100 ಬಾರಿ ಸುಳ್ಳು ಹೇಳಿದ್ರೆ ಅದೇ ಸತ್ಯ ಅಂತ ಹೇಳಿದ್ರೆ ಅದನ್ನೇ ಸತ್ಯ ಅಂತ ಪ್ರಪಂಚಕ್ಕೆ ಪ್ರಚಾರ ಮಾಡುವಂತ ಕಾಲದಲ್ಲೂ ಇರೋದು ನಮ್ಮ ದೌರ್ಭಾಗ್ಯ. ಅಲ್ಲಿ ಇರೋದು ಏನ್ ವಿಶ್ವೇಶ್ವರ ಓದಿದ ಸ್ಕೂಲು, ವಿಶ್ವೇಶ್ವರ ಓದಿ ಅಲ್ಲಿ ದರ್ಗಾಗೆ ಕೊಟ್ಟಿರೋದು 1000 ಅಡಿ, ಬಾಕಿ ಇರುವಂತ 18,000 ಅಡಿ ನಾವು ಇವತ್ತು ಸರ್ಕಾರಿ ಶಾಲೆ ಹೆಸರಿನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ AC ಆರ್ಡರ್ ಮಾಡಿ ಖಾತೆಯನ್ನ ನಾವು ಅವ್ರ ಹೆಸರಿಗೆ ಬದಲಾವಣೆಯನ್ನು ಮಾಡಿ ಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ತಮ್ಮ ಮುಖಾಂತರ ಸದನಕ್ಕೆ ಮಾಹಿತಿ. ಇದು ಯಾವಾಗ ಅವರು ದರ್ಗಾ ಅಂತ ಎಂಟರ್ ಮಾಡಿದ್ದು ಅಧ್ಯಕ್ಷರೇ? 2019ರಲ್ಲಿ. 2019ರಲ್ಲಿ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರದಲ್ಲಿ ಇವರೇ ಅದನ್ನ ದರ್ಗಾಗೆ ಅಂತ ಮಾಡ್ಬಿಟ್ಟು ಇವತ್ತು ನಮ್ಮ ಮೇಲೆ ಆರೋಪ. ನಾವು ಮಾಡಿದ್ದೇನು? ಆಕ್ಚುಲಿ ದರ್ಗಾ ಅಂತ ಇದ್ದಿದ್ದು ವಫ್ ಅಂತ ದರ್ಗಾ ತೆಗೆದ್ಬಿಟ್ಟು ನಾವು ಸರ್ಕಾರಿ ಶಾಲೆ ಹೆಸರಿಗೆ ಕೂರಿಸಿದ್ರೆ ಈ ಕಪ್ಪನ್ನ ಬಿಳಿ ಅಂತ ವಾದ ಮಾಡ್ತಾರೆ, ಬಿಳಿಯನ್ನ ಕಪ್ಪು ಅಂತ ವಾದ ಮಾಡ್ತಾರೆ. ದುರಾದೃಷ್ಟ ಅದನ್ನ ಜನಗಳಿಗೆ ನಂಬಿಸುವಂತ ಕಲೆಯನ್ನ ಅವರು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ನಮ್ಮ ದೌರ್ಭಾಗ್ಯ ಅಷ್ಟೇ. ಇನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಅದೆಲ್ಲ ಬಿಡ್ರಿ, ಅದೆಲ್ಲ ಹೇಳೋದೆಲ್ಲ ಹೇಳ್ಬಿಡ್ತಾರೆ, ಅದೆಲ್ಲ ಬಿಡ್ರಿ, ಮೈಸೂರ್ದೊಂದು ವಿಚಾರ ಹೇಳ್ರಿ, ಅದೊಂದು ವಿಚಾರ ಹೇಳ್ರಿ ಅಂತ ಎಲ್ಲ ಹೇಳೋದು ಹೇಳ್ಬಿಟ್ಟು ಸರ್ಕಾರನು ಉತ್ತರ ಕೊಡ್ಬೇಕಾ ಬೇಡವಾ ಎಲ್ಲಾ ವಿಷಯಗಳಿಗೆ? ನಮ್ ಬಾಬಣ್ಣನು ಅರ್ಜೆಂಟ್ ಮಾಡ್ತಾವ್ರಿ, ಯಾಕೆ ಅದೆಲ್ಲ ಬಿಟ್ಬಿಟ್ರಿ ಇದೊಂದು ಉತ್ತರ ಕೊಡ್ತಾರಲ್ಲ. ಸಿಮಿಲರ್ ಎಕ್ಸಾಂಪಲ್ ಕೊಟ್ರೆ ಸಾಕು, ಕೊಡ್ತೀನಿ ನಾನು. ಎಲ್ಲಾದ್ರೂ ಎಕ್ಸಾಂಪಲ್ ಕೊಡೋದ್ ಬೇಡ, ಒಂದು ಎಕ್ಸಾಂಪಲ್ ಕೊಟ್ರೆ ಸಾಕು ಅಂತ ನಾನು ಹೇಳ್ತಾರೆ. ಮಾಡ್ಬೇಡಿ ಮಾನ್ಯ ಅಧ್ಯಕ್ಷರೇ, ಎಕ್ಸಾಂಪಲ್ಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಅವ್ರು ಮಾಡಿದ್ದನ್ನ. ಉದಾಹರಣೆಗೆ ಅವ್ರು ಹೇಳಿದ್ರು ಈಗ ಏನು ಹಿಂದುದು ಅಂತ ಮಾಡಿದೀನಿ ಅಂತ ಹೇಳಿದ್ರು. ವಿಶ್ವೇಶ್ವರಯ್ಯ ಸ್ಕೂಲ್ ನ 8-11ರಲ್ಲಿ ನಾವು ಅವರು ಇದಕ್ಕೆ ಅಂತ ಹೊಕ್ಕೆ ಅಂತ ಇಟ್ಟು ಅದನ್ನ ಚೇಂಜ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಸಚಿವರು. ಅದೇ ರೀತಿ ನಮ್ಮ ವಾದ ಏನು, ಅದೇ ರೀತಿ ಇರ್ತಕ್ಕಂಥ ಯಾವ್ಯಾವ ದೇವಸ್ಥಾನಗಳಿದೆ, ಯಾವ್ಯಾವ ಶಾಲೆಗಳಿದೆ, ಯಾವ್ಯಾವ ಬೇರೆ ಒಂದು ಧರ್ಮದ ಸಂಸ್ಥೆಗಳಲ್ಲೀಗ ಹಲವಾರು ವರ್ಷಗಳಿಂದ ಈ ಉಳುಮೆ ಮಾಡ್ಕೊಂಡು ಇಲ್ಲ ಮತ್ತೆ ಅವನು ಇದೇ ತರ ಪರಿವರ್ತನೆ ಮಾಡ್ಕೊಡಿ ಅಂತಕ್ಕಂಥದ್ದು ಅಷ್ಟೇ ನಾವು ಕೇಳ್ತಾ. ಅದೊಂದು ವಿಷಯ ಹೇಳ್ಬಿಟ್ರೆ ನಮ್ಮ ಮಂತ್ರಿಗಳು ಎಲ್ಲ ರಾಜ್ಯದ ಸಮಾಧಾನ ಆದ್ರೆ ಬೇರೆವರೆಗೂ ಉತ್ತರ ಸಮಾಧಾನವಾಗಿ ಕೂತ್ಕೊಂಡಿರೋದು. ಇದು ಯಾಕೆಂದ್ರೆ ಕಂದಕ ಉಂಟು ಮಾಡಬಾರ್ದು ಜಾತಿ ಜಾತಿ ನಡುವೆ ಅಂತಕ್ಕಂಥ ಉದ್ದೇಶದಿಂದಲೇ ನಾವಿವತ್ತಿಲ್ಲಿ ಕೂತಿರ್ತಕ್ಕಂಥದ್ದು. ಅದನ್ನ ಇದೇ ತರ ಈಗ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಮೈಸೂರು ವಿಷಯಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ರು. ಮೈಸೂರ್ದು ಹೇಳ್ತೇನೆ ಏನಾಗಿದೆ ಅಂತ. ಅದರಲ್ಲಿ 13 ಎಕರೆ 4 ಗುಂಟ ಅಲ್ಲಿ ವಫ್ ಆಸ್ತಿ ಆಗಿರೋದು ನೋಟಿಫೈ ಆಗಿರೋದು ನಿಜ. ಆದ್ರೆ ವಫ್ ಸಂಸ್ಥೆಯವರು ಹೋಗಿ ಯಾರಿಗೂ ತೊಂದರೆ ಕೊಡುವಂತ ಕೆಲಸ ಅಲ್ಲಿ ಮಾಡಿಲ್ಲ. ಅವರು ಅಲ್ಲಿ ವಫ್ ಅಂತ ಇರೋದು ನಿಜ, ನೋಟಿಫೈ ಆಗಿರೋದು ನಿಜ. ಆದ್ರೆ ವಫ್ನವ್ರು ಹೋಗಿ ಅದನ್ನ ಖಾಲಿ ಮಾಡಿಸ್ಕೊಡಿ ಅಂತ ಕೇಳಿಲ್ಲ. 100 ಮನೆಗಳು ಕಟ್ಕೊಂಡಿದ್ದಾರೆ 1 ಎಕರೆ 32 ಗುಂಟೆಯಲ್ಲಿ. ಆವಾಗ ಅವರು ಅಲ್ಲಿ ಹೋಗಿ ಅವರು ಅಕ್ಕಪಕ್ಕದವರು ಡಿಸಿಗೆ ಅರ್ಜಿ ಕೊಟ್ರು. ನೋಡ್ರಿ ವಫ್ ಆಸ್ತಿ ಅದು ಅರ್ಜಿ ಕೊಟ್ಟವ್ರು ಯಾರು ಮುಸಲ್ಮಾನರಲ್ಲ, ಬೇರೆ ಸಮುದಾಯಕ್ಕೆ ಸೇರಿದವರು ಮುಸಲ್ಮಾನರಲ್ಲ. ಅವ್ರು ಹೋಗಿ ಡಿಸಿಗೆ ಅರ್ಜಿ ಕೊಟ್ರು, ವಫ್ ಆಸ್ತಿ ಒತ್ತುವರಿ ಆಗಿದೆ ತೆರವು ಮಾಡಿ ಅಂತ. ಡಿಸಿ ಏನು ಮಾಡ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರು, ಅವ್ರಿಗೆ ಸುಮ್ಮನೆ ಇರದೆ ಹೋಗಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅಂತ ಇದೆ, ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಹಾಕಿದ್ರು.
ಅಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ನವರು ಕೂಡ ಕೇಸ್ ತಗೊಂಡು ಸುಮ್ಮನೆ ಕೂತ್ಕೊಂಡ್ರು, ಅವರು ಏನು ಮಾಡ್ಲಿಲ್ಲ. ಆದ್ರೆ ಆ ಕಂಪ್ಲೇಂಟ್ ಕೊಟ್ಟಂತ ಮನುಷ್ಯ ಅಲ್ಲಿಗೆ ಸುಮ್ಮನೆ ಆಗ್ಲಿಲ್ಲ, ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು. ಹೈಕೋರ್ಟ್ನವರು ಡಿಸಿಗೆ ಡೈರೆಕ್ಷನ್ ಕೊಟ್ರು, ರೀ ಇದನ್ನ ಎನ್ಕ್ರೋಚ್ಮೆಂಟ್ ಆಗಿದ್ರೆ ತೆರವು ಮಾಡಿ ಅಂತ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಆವಾಗ ಹೈಕೋರ್ಟ್ ಡೈರೆಕ್ಷನ್ ಕಂಟೆಂಪ್ಟ್ ಆಗುವಂತ ಸ್ಟೇಜ್ ನಲ್ಲಿ ಅನಿವಾರ್ಯವಾಗಿ ಡಿಸಿ ಅವರು ಒಫರ್ನ ಕರೆದು ಬಿಟ್ಟು, ನೋಡ್ರಿ ಇದು ನಿಮ್ಮ ಆಸ್ತಿ, ನೋಟಿಸ್ ಕೊಡ್ರಿ, ಹೈಕೋರ್ಟ್ಗೆ ಕಂಪ್ಲೇಂಟ್ಸ್ ಕೊಡಬೇಕು ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ನೋಟಿಸ್ ಕೊಟ್ಟಿರುವಂತಹದ್ದು. ಈ ಸತ್ಯ ಯಾರಿಗೆ ಹೇಳಬೇಕು? ಹಾಗಾಗಿ ಈ ತರ ಸುಮ್ಮನೆ ಇದನ್ನ ಒಫ್ನವ್ರು ಏನೋ ಮಾಡ್ತಾ ಇದ್ದಾರೆ. ಪಾಪ ಒಫ್ನವರು ಇದು ಗೊತ್ತಿದ್ದು ಅವರು ಕೈ ಹಾಕಕ್ಕೆ ಹೋಗಿರ್ಲಿಲ್ಲ. ಬೇಡವೇ ಬೇಡ, ಅಲ್ಲಿ ಯಾರೋ ಬಡವ್ರ ಮನೆ ಕಟ್ಕೊಂಡು ವಾಸ ಮಾಡ್ತಾವ್ರೆ 100 ಮನೆಗಳವರು, ಅಂತವ್ರನ್ನ ಒಕ್ಕಲೆಬ್ಸೋದು ಆಗೋದೂ ಇಲ್ಲ ಈ ಕಾಲದಲ್ಲಿ. ಅಂತ ಕೆಲಸ ನಾವ್ಯಾಕೆ ಮಾಡ್ಬೇಕು ಅಂತ ಅವ್ರು ಕೇಳೂ ಇಲ್ಲ. ಇವತ್ತವರೆಗೂ ಅದನ್ನ ಕೊಡಿ ಅಂತ ಅರ್ಜಿ ಕೂಡ ಕೊಟ್ಟಿಲ್ಲ ಅವರು. ಆದ್ರೆ ಯಾವಾಗ ಹೈಕೋರ್ಟ್ ಇಂದ ಡೈರೆಕ್ಷನ್ ಬಂತು, ಕಂಟೆಂಪ್ಟ್ ಆಗುವಂತ ಸ್ಟೇಜ್ ಬಂದಾಗ ಅನಿವಾರ್ಯವಾಗಿ ಡಿಸಿ ಅವರು ಒಫ್ನವ್ರನ್ನ ಕರೆಸಿ ಅವರು ನೋಟಿಸ್ ಕೊಡುವಂತ ಪ್ರಸಂಗ ಆಯ್ತು. ಇನ್ನೊಂದು ಹೇಳಿದ್ರು ಶ್ರೀರಂಗಪಟ್ಟಣ. ಅದು ಶ್ರೀರಂಗಪಟ್ಟಣದಲ್ಲಿ ಏನಾಗಿದೆ, ಸಣ್ಣ ಒಂದು ಗೊಂದಲ ಅಚಾತುರ್ಯ ಆಗಿದೆ. ಶ್ರೀರಂಗಪಟ್ಟಣ ದೊಡ್ಡ ಹಾರೋಹಳ್ಳಿಯಲ್ಲಿ ಸರ್ವೆ ನಂಬರ್ 74ರಲ್ಲಿ 12 ಗುಂಟ ಜಾಮಾ ಮಸ್ಜಿದ್ ಇದೆ. ಅದು ವಫ್ಗೆ ಸೇರ್ಬೇಕಾಗಿದ್ದು. ಅದನ್ನ ಪಾಣಿಯಲ್ಲಿ ಎಂಟ್ರು ಮಾಡುವಾಗ ತಹಶೀಲ್ದಾರರು ಒಂದು ಸಣ್ಣ ಮಿಸ್ಟೇಕ್ ಆಗಿ ಮಾದೇವಪುರ ಊರಲ್ಲಿ 6 ಗುಂಟೆಯನ್ನ ವಫ್ ಅಂತ ಮಾಡಿದ್ದಾರೆ, ಈ ಮಸೀದಿ ಹೆಸರಿಗೆ ಮಾಡಿದ್ದಾರೆ. ಇನ್ನೊಂದ್ಸತಿ ಹೇಳ್ತೀನಿ ಅಧ್ಯಕ್ಷರೇ, 12 ಗುಂಟೆ ಮಸೀದಿ ಜಾಗ ಇರೋದು ದೊಡ್ಡ ಹಾರೋಹಳ್ಳಿಯಲ್ಲಿ. ಅದನ್ನ ಎಂಟ್ರು ಮಾಡುವಾಗ ಬೈ ಹ್ಯೂಮನ್ ಎರರ್, ಓವರ್ ಸೈಟ್, ಮಿಸ್ಟೇಕ್ ಅವ್ರು ಏನ್ ಎಂಟ್ರು ಮಾಡಿದ್ದಾರೆ, ಮಾದೇವಪುರ ವಿಲೇಜ್ ಅಲ್ಲಿ 6 ಗುಂಟೆ ಅಂತ ಎಂಟ್ರು ಮಾಡಿದ್ದಾರೆ. ಅಲ್ಲಿ ದೊಡ್ಡಮ್ಮನ ಗುಡಿ ಇದೆ ನಿಜ, ಆದ್ರೆ ದೊಡ್ಡಮ್ಮನ ಗುಡಿಗೂ ಯಾವತ್ತೂ ಕೂಡ ದಾಖಲೆ ಇಲ್ಲ, ಪಾಣಿಯಲ್ಲಿ ಎಂಟ್ರಿ ಇಲ್ಲ. ಅವ್ರು ದೊಡ್ಡಮ್ಮನ ಗುಡಿ ಇದೆ ಅಲ್ಲಿ. ದೊಡ್ಡಮ್ಮ ಅಂದ್ರೆ ಅಲ್ಲಿ ಊರಿನಲ್ಲಿ ಲಕ್ಷ್ಮಿಗೆ ದೊಡ್ಡಮ್ಮ ಅಂತಾರೆ, ಅದು ಗುಡಿ ಇದೆ. ಹಾಗಾಗಿ ಇದನ್ನ ನಮ್ಮ ಗಮನಕ್ಕೆ ಬಂತ. ಚಿಕ್ಕಮ್ಮ, ದೊಡ್ಡಮ್ಮ ಅಲ್ಲ, ಚಿಕ್ಕಮ್ಮನ ಗುಡಿ ಇದೆ. ಹಾಗಾಗಿ ಇದನ್ನ ಸರಿಪಡಿಸ್ಬಿಟ್ಟು ಈಗಾಗಲೇ ಪಾಣಿಯಲ್ಲಿ 6 ಗುಂಟೆ ಜಾಗವನ್ನ ಸರ್ಕಾರಿ ಬಂಜರು, ಅದರಲ್ಲಿ ಚಿಕ್ಕಮ್ಮನ ದೇವಸ್ಥಾನ ಅಂತ ಆಲ್ರೆಡಿ ಎಂಟರ್ ಆಗಿದೆ. ಇಷ್ಟು ದಿನ ಚಿಕ್ಕಮ್ಮನ ದೇವಸ್ಥಾನಿಗೆ ಪಾಣಿಯಲ್ಲಿ ಎಂಟ್ರಿನೇ ಇರಲಿಲ್ಲ. ಈಗ ನಾವು ಅದನ್ನ ಈಗ ಆಲ್ರೆಡಿ ಚಿಕ್ಕಮ್ಮನ ದೇವಸ್ಥಾನ ಅಂತ ಪಾಣಿಯಲ್ಲಿ ತಗೊಂಡ್ ಬಂದಿದ್ದೇವೆ ಅಧ್ಯಕ್ಷರೇ. ಕಾಲಂ ನಂಬರ್ 12 ಅಲ್ಲಿ ಚಿಕ್ಕಮ್ಮನ ಗುಡಿ ಅಂತ ಎಂಟ್ರ್ ಮಾಡಿ ಆ ದೇವಸ್ಥಾನದ ಆಸ್ತಿಯನ್ನು ರಕ್ಷಣೆ ಮಾಡಿ ಪಕ್ಕದ ಎಲ್ಲಿ ಅವ್ರಿಗೆ ಸಿಗ್ಬೇಕಾಗಿತ್ತು ಆ ಜಾಗ ಅವ್ರಿಗೆ ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಈ ರೀತಿಯಾಗಿ ನಾವು ಇನ್ನ ಬಿಜಾಪುರದ್ದು ಸೋಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, ಅದ್ರದ್ದು ಒಂದು ಇಲ್ಲಿ ಇಶ್ಯೂ ಅನ್ನ ಎತ್ತಿದ್ದಾರೆ. ಇಲ್ಲಿ ಸರ್ವೆ ನಂಬರ್ 220 ದೇವರ ಇಪ್ಪರಿಗೆ ಪಡಗಾನೂರು, ಅಲ್ಲೂ ಕೂಡ ಹೇಳಿದ್ದಾರೆ ಅಲ್ಲಿ ಲಕ್ಷ್ಮೇಶ್ವರನ ದೇವಸ್ಥಾನ, ಸೋಮೇಶ್ವರನ ದೇವಸ್ಥಾನ ವಫ್ ಆಗ್ಬಿಟ್ಟಿದೆ ಅಂತ. ಆ ಸರ್ವೆ ನಂಬರ್ ಅಲ್ಲಿ 57 ಎಕರೆ ಜಮೀನಿದೆ. ಯಾವ ಸರ್ವೆ ನಂಬರ್ ಅಲ್ಲಿ? ಸರ್ವೆ ನಂಬರ್ ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ಗೊಂದಲ ಮಾಡ್ಕೋಬೇಕು. ಈಗ ಒಟ್ಟಾಸ್ತಿ ಅಲ್ಲಿ ದೇವಸ್ಥಾನಗಳು ಮನೆಗಳಿದೆ ನೋಡಿ ಸುರೇಶ್ ಅವರೇ, ಸರ್ ಪ್ರತಿಯೊಂದು ಸಮಸ್ಯೆ ಕೂಡ ಇವತ್ತು ನೋಡಿ ನಿಮ್ಗೆ ಮಾತ್ರ ಗೊಂದಲ ಸಮಸ್ಯೆಯನ್ನು ಬಗೆಹರಿಸುವುದಲ್ಲ, ಈ ರಾಜ್ಯದ ಜನತೆ ಎಲ್ಲ ಗೊಂದಲಗಳಲ್ಲಿ ತೀರ್ಮಾನ ಒಂದೇ ಅಧ್ಯಕ್ಷ. ಎಕ್ಸಾಂಪಲ್ ಮಾಡ್ತಾ ಇದ್ದಾರೆ, ಎಕ್ಸಾಂಪಲ್ ಕಾಲ ವ್ಯರ್ಥ ಆಗುತ್ತೆ. ಎಕ್ಸಾಂಪಲ್ ಮಾಡಿ ಕಾಲ ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಕೂತ್ಕೊಳ್ಳಿ ಅಲ್ಲ, ಚಿಕ್ಕಮ್ಮನ ದೇವಸ್ಥಾನ ನಾವು ಬದಲಾಯಿಸ್ತೀವಿ ಅಂತ ಚಿಕ್ಕಮ್ಮನ
ಹೌದು, correct ಆಗಿ ಹೇಳ್ಬೇಕಲ್ಲ ವಿಚಾರಗಳನ್ನು. ವಿಶ್ವೇಶ್ವರಯ್ಯ ಶಾಲೆ ಬದಲಾಯಿಸ್ಕೊಟ್ಟಿದೀವಿ ಅಂತ ಅದೇ ತರ ಬೇರೆ ಬೇರೆ ಸಮಾಜದವ್ರು ಮಾಡಿರ್ತಕ್ಕಂಥದ್ದನ್ನ ಬದಲಾಯಿಸ್ಕೊಡ್ತೀವಿ ಅಂತ ಒಂದು ಅದಕ್ಕೆ ಬರ್ಲಿ. ನಿಮ್ಗೆ ಬೇಕಾದ ಕೇಳಿದ್ರೆ ಆಗ್ಬೋದು questions. ಇಲ್ಲ ಅಂತ ನಿಮ್ಗೆ ಯಾಕೆ ಕಾರಣ ಇಲ್ಲ? ಒಂದು ಅಭಿಪ್ರಾಯ. ಅಭಿಪ್ರಾಯ ಇಲ್ಲಿ ಕೂತ್ಕೊಳ್ಳಿ. ಶಿವಲಿಂಗ ಶಿವಲಿಂಗ ಅವರು ಕೂತ್ಕೊಳ್ಳಿ ನೀವು. ಅಧ್ಯಕ್ಷರೇ, ಏನಾಗಿದೆ ಇವತ್ತಿನ ಕಾಲದಲ್ಲಿ ಸತ್ಯ ಸಂಗತಿ ಹರಡೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ಸತ್ಯ ಸಂಗತಿ ಒಳ್ಳೆ ಆ ಸ್ನೇಹಿಲ್ ಅಂತೀವಲ್ಲ, ಆ ಸ್ಪೀಡಲ್ಲೂ ಹೋಗಲ್ಲ, ಆದ್ರೆ ಸುಳ್ಳು ಸಂಗತಿಗಳು ಶರವೇಗದಲ್ಲಿ ಹರಡ್ತವೆ. ಹಾಗಾಗಿ ಸತ್ಯ ಸಂಗತಿ ಹೇಳೋದಿಕ್ಕೆ ಇದೊಂದಾದ್ರೂ ಅವಕಾಶ ಸಿಕ್ಕಿದೆಯಲ್ಲ, ಇಲ್ಲೂ ನಾವು ಹೇಳಲಿಲ್ಲ ಅಂತ ಹೇಳಿದ್ರೆ ಇನ್ ಅಲ್ಲಿ ಹೇಗೆ ಜನಕ್ಕೆ ಮುಟ್ಸೋದು ಹೇಗೆ? ಗೊಂದಲ ಇದ್ರೆ ಬಗೆಹರಿಸಬಹುದು. ಗೊಂದಲ ಇದೆ, ಕೆಲವು ಕಡೆ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಗೆಹರಿಸೋಣ. ಆದ್ರೆ ಇಲ್ಲದೆ ಇರೋದನ್ನ ಗೊಂದಲ ಮಾಡಿದ್ರೆ ಅದನ್ನ ಸ್ಪಷ್ಟೀಕರಣ ಆದ್ರೂ ಮಾಡ್ಬೇಕಲ್ಲ. ಈ ಪಡ್ಗಾನೂರು ಸರ್ವೆ ನಂಬರ್ 220ರಲ್ಲಿ 57 ಎಕರೆ ಜಾಗ ಇದೆ. 57 ಎಕರೆಯಲ್ಲಿ ಒಪ್ಪಿಗೆ ಇರೋದೆಷ್ಟು? ಬರೀ 2 ಎಕರೆ. 57 ಎಕರೆಯಲ್ಲಿ ಒಪ್ಪಿಗೆ ಇರೋದು 2 ಎಕರೆ. ಇನ್ನು ಉಳಿದ ಜಮೀನಲ್ಲಿ 18 ಜನ ರೈತರು ಇದ್ದಾರೆ. ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಈ ವಫ್ ಜಾಗಕ್ಕೂ ಸೋಮೇಶ್ವರನ್ ಜಾಗಕ್ಕೂ ಏನು ಸಂಬಂಧ ಇಲ್ಲ. ಸರ್ವೆ ನಂಬರ್ 1 ಅಂತ ಹೇಳ್ಬಿಟ್ಟು ಸೋಮೇಶ್ವರನ್ ದೇವಸ್ಥಾನ ವಫ್ ಅಂತ ಕತೆ ಕಟ್ಬಿಟ್ರು. ಅದು ಹುಯಿ ಅಂತ ಇಡೀ ರಾಜ್ಯ ಎಲ್ಲ ಹರಡುತ್ತೆ. ರಾಜ್ಯ ಏನು ಡೆಲ್ಲಿಗೂ ಹೋಗ್ಬಿಟ್ಟಿರುತ್ತೆ 1 ನಿಮಿಷದಲ್ಲಿ. ಆ ಡೆಲ್ಲಿಯಲ್ಲಿ ಅವರು ಏನು ಇಲ್ಲದ್ರ ಅವತ್ತಿಗೆ ಯತ್ನಾಳ್ ಬಂದಿಲ್ಲ. ಏನಾರ ಇದ್ದಿದ್ರೆ ಇದ್ಕಟ್ಗೆ ಕುಣಿಯರು ಅದಕ್ಕೆ ಅಬ್ಸೆಂಟ್ ಆಗ್ಯಾರೆ ತಗೊಳ್ಳಿ. ಅಲ್ಲಿ ಹಾಗಾಗಿ ಅಧ್ಯಕ್ಷರೇ, ಈ ಸೋಮೇಶ್ವರ ದೇವಸ್ಥಾನ ಇರೋದು ಬೇರೆ ಜಾಗ, ವಫ್ಗೆ ಇರೋದು 2 ಎಕರೆ ಮಾತ್ರ ಆ ಜಾಗದಲ್ಲಿ. ಇನ್ನೊಂದು ಕತೆ ಏನು, ವಿಜಯಪುರದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇರೋದೇ ವಫ್ ಅಂತ ಹೇಳ್ಬಿಟ್ಟು, ಪೊಲೀಸ್ ಕ್ವಾರ್ಟರ್ಸ್ ಇರೋ ಜಾಗನೇ ವಫ್ ಅಂತೆ, ಪೊಲೀಸವ್ರನ್ನ ಒಕ್ಕಲೆಬ್ಸ್ತಾರಂತೆ ಅಂತೇಳಿ ಪೊಲೀಸವ್ರನ್ನೆಲ್ಲ ಎತ್ಕಟ್ಟುವಂತ ಪ್ರಯತ್ನ. ಆಕ್ಚುಲಿ ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ಕ್ವಾರ್ಟರ್ಸ್ ಮೇಲೆ ವಫ್ ಮಂಡಳಿಯ ಯಾವುದೇ ದಾವೆ ಇರುವುದಿಲ್ಲ. ಆ ಜಾಗದ ಮೇಲೆ ಅವ್ರ ಕೇಳು ಇಲ್ಲ, ಅವ್ರದ್ದು ಕ್ಲೇಮು ಮಾಡಿಲ್ಲ. ಆದ್ರೆ ಆ ಜಾಗದಲ್ಲಿ ಪುರಾತನ ಕಾಲ ಅಂದ್ರೆ ಒಂದು 200, 300, 500 ವರ್ಷದ್ದು ಮಸೀದಿ ಅಲ್ಲಿ ಇದೆ. ಆದ್ರೆ ಅವ್ರು ಏನ್ ಹೇಳಿದ್ದಾರೆ, ಮಸೀದಿಗೆ ಡ್ಯಾಮೇಜ್ ಆಗದಾಗೆ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಪುರಾತನ ಆಸ್ತಿ, 200, 300 ವರ್ಷದ ಹಳೆಯ ಕಟ್ಟಡ, ಪಾರಂಪರಿಕ ಕಟ್ಟಡ. ಇದನ್ನ ಸುಸ್ಥಿತಿಯಲ್ಲಿ ಇಡಿ. ಯಾಕೆ ಬರೀ ಮಸೀದಿ ಒಂದೇ ಅಲ್ಲ, ಎಲ್ಲಾ ಪಾರಂಪರಿಕ ಕಟ್ಟಡಗಳನ್ನು ಸುಸ್ಥಿತಿಯಲ್ಲಿ ಇಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಅದನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಹೇಳಿದ್ದಾರೆ, ಜಿಲ್ಲಾಧಿಕಾರಿ ಮನೆನೇ ವಫ್ ಆಸ್ತಿ ಅಂತ ಕತೆ ಕಟ್ಬಿಟ್ರು. ಅದು ವಾಸ್ತವ ಏನಂದ್ರೆ, ಜಿಲ್ಲಾಧಿಕಾರಿ ಮನೆ ಅದಕ್ಕೆ ಒಂದು ಹೆಸರಿದೆ. ಅದು ಹೆಸರು ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ. ಪಾಟೀಲ್ ಏನೋ ಮಹಲ್ ಅಂತಾರೆ, ಚೀನಿ ಮಹಲ್ ಅನ್ಸುತ್ತೆ. ಅದು ಆಕ್ಚುಲಿ 400 ವರ್ಷ ಹಳೆ ಕಟ್ಟಡ. ಅದನ್ನ ಕಟ್ಟಿದವರು ಆಗಿನ ಕಾಲದ ಆದಿಲ್ ಶಾಹಿಗಳ ವಂಶಸ್ಥರು. ಆದ್ರೆ ಅದೆಲ್ಲೂ ಕೂಡ ವಫ್ ಅಂತ ಬಂದೂ ಇಲ್ಲ, ಸಂಬಂಧನೂ ಇಲ್ಲ. ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ, ಬಳ್ಳಾರಿಯಲ್ಲಿ, ಮೈಸೂರಿನಲ್ಲಿ, ಇಂಥ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಟ್ಟಡ, ಕಚೇರಿ ಪುರಾತನ ಬಿಲ್ಡಿಂಗ್ ಅಲ್ಲಿದೆ. ಬೀದರಲ್ಲೂ ಇದೆ, ಇವತ್ತಿಗೂ ಧಾರವಾಡದಲ್ಲೂ ಇದೆ, ಕೋಲಾರದಲ್ಲಿ ಇತ್ತು. ಆ ಎಲ್ಲಾ ಜಿಲ್ಲಾಧಿಕಾರಿಗಳ ನಿವಾಸಗಳು, ಕಟ್ಟಡಗಳು ತಗೊಂಡಾಗ ಅತ್ಯಂತ ಪುರಾತನವಾದಂತಹ ಜಿಲ್ಲಾಧಿಕಾರಿಗಳ ನಿವಾಸ ಅಂತ ಹೇಳಿದ್ರೆ ಬಿಜಾಪುರದಲ್ಲಿರ್ತಕ್ಕಂಥದ್ದು. ಆದ್ರೆ ಅದು ವಫ್ ಆಸ್ತಿ ಅಲ್ಲ. ಎಸ್ಪಿದು ಕರೆಕ್ಟ್ ಎಸ್ಪಿದು ಇದೆ. ಪೊಲೀಸ್ ವರಿಷ್ಠಾಧಿಕಾರಿಯವರ ಮನೆನೇ ವಫ್ ಅಂತ ಮಾಡಿದ್ರು. ಆದ್ರೆ ಪೊಲೀಸ್ ವರಿಷ್ಠಾಧಿಕಾರಿಯವರ ಮನೆ ಎಸ್ಪಿದು ಚೀನಿ ಮಹಲ್ ನಲ್ಲಿದೆ. ಎಸ್ಪಿದು ಚೀನಿ ಮಹಲ್ ನಲ್ಲಿದೆ, ಡಿಸಿ ಅವ್ರದ್ದು ಅದಾಲತ್ ಮೆಹಲ್ ಅಂತಿದೆ. ಇವೆರಡೂ ಬಹುಶಃ 300-400 ವರ್ಷ ಹಳೆ ಕಟ್ಟಡ. ನಾನು ನೆಕ್ಸ್ಟ್ ಆ ಬಿಲ್ಡಿಂಗ್ ನೋಡಕ್ಕೆ ಬಿಜಾಪುರಕ್ಕೆ ಹೋಗ್ಬೇಕು ಅಂತ ಒಂದು 6 ತಿಂಗಳಿಂದ ಮನ್ಸಲ್ಲಿ ಅನ್ಕೊಂಡಿದ್ದೀನಿ. ಇನ್ನೂ ಟೈಮ್ ಸಿಕ್ಕಿಲ್ಲ ಅದನ್ನ ನೋಡೋದಿಕ್ಕೇನೆ. ಆದ್ರೆ ಇವಕ್ಕೂ ವಫ್ಗೂ ಸಂಬಂಧ ಇಲ್ಲ. ವಫ್ನವ್ರು ಇದು ನಮ್ಮದು ಅಂತ ಕೇಳೇ ಇಲ್ಲ.
ಸಂಬಂಧನೇ ಇಲ್ಲ. ಆದ್ರೆ ಪೂರಿ ಜಗನ್ನಾಥ ಎಲ್ಲ ಬುದ್ಧಿಸ್ಟ್ ಟೆಂಪಲ್ಗಳವೆಲ್ಲ ಅದಕ್ಕೆ ಸರ್ವೆ ಮಾಡಿಸ್ಕೊಡಿ. ಜಿಲ್ಲಾಸ್ಪತ್ರೆನೂ ವಫ್ ಆಸ್ತಿ ಅಂತ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಜಿಲ್ಲಾಸ್ಪತ್ರೆ ವಫ್ ಆಸ್ತಿ ಅಲ್ಲ. ಜಿಲ್ಲಾಸ್ಪತ್ರೆ ಕಾಂಪೌಂಡ್ ನಲ್ಲಿ ಏನಾಗಿದೆ, 400 ವರ್ಷದ ಹಳೆಯ ಗೋರಿಗಳಿದಾವೆ, ಪುರಾತನ ಕಟ್ಟಡಗಳಿದ್ದಾವೆ ಅಷ್ಟೇ ಬಿಟ್ರೆ ಅದು ಸಂರಕ್ಷಣೆ ಮಾಡುವಂತ ವಿಷಯ ಅಲ್ಲಿದೆ ಬಿಟ್ರೆ ಅಲ್ಲಿ ಯಾವುದೂ ಕೂಡ ವಫ್ ಆಸ್ತಿ ಇಲ್ಲ. ಹೀಗೆ ಹೇಳ್ತಾ ಹೋದ್ರೆ ಪ್ರತಿಯೊಂದಕ್ಕೂ ಉತ್ತರ ಇದೆ ಮಾನ್ಯ ಅಧ್ಯಕ್ಷರೇ. ಆದ್ರೆ ಇವೆಲ್ಲ ಬರೀ ಸುಳ್ಳು ಕಥೆಗಳಿಂದ ಕೂಡಿರ್ತಕ್ಕಂಥದ್ದು. ವನವಾಡದ್ದು ಆಗ್ಲೇ ನಾನು ಹೇಳಿದೆ, ಮಾನ್ಯ ಎಂ ಬಿ ಪಾಟೀಲ್ರು ಕೂಡ 100 ಬಾರಿ ಹೇಳಿದ್ದಾರೆ. ವನವಾಡದಲ್ಲಿರೋದು ಬರೀ 11.08 ಏಕರ್ಸ್ ಮಾತ್ರ ವಫ್ ಆಸ್ತಿ. ಆದ್ರೆ ಇವ್ರು ಯಾವ ತರ ಜನಕ್ಕೆ ಸುಳ್ಳು ಹೇಳಿ ಕನ್ವಿನ್ಸ್ ಮಾಡ್ತಾರೆ ಅಂದ್ರೆ ಏನೋ ಇದು ಎಲ್ಲ ವಕ್ಫು ಅನ್ನೋ ತರ ಅವ್ರಿಗೆ ಜನಗಳಿಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇನ್ನೊಂದು ಸೃಷ್ಟಿ ಮಾಡಿದ್ರು ಅಧ್ಯಕ್ಷರೇ, ಏನಂತ, ಈ ಹಾವೇರಿಯಲ್ಲಿ 2022ರಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ. ಅವ್ರ ಹೆಸರು ಚನ್ನಪ್ಪ ರುದ್ರಪ್ಪ ಬಾಳಿಕಾಯಿ. ಅವರ ಪುತ್ರ ರುದ್ರಪ್ಪ ಎಂಬ ರೈತರು ಹಾವೇರಿ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ಆತ್ಮಹತ್ಯೆ ದುರ್ಘಟನೆ ನಡೆದಿದ್ದು 2022ರಲ್ಲಿ. ಆ 2022ರಲ್ಲಿ ಅವ್ರದ್ದು ಆ ರೈತರ ಆತ್ಮಹತ್ಯೆ ಪ್ರಕರಣ ಆಗಿದ್ರಿಂದ ಆವತ್ತು ಇದು ಮಾಜರ್ ಆಗಿದೆ. ಮಾಜರ್ ವರದಿ ಕೂಡ ನಾನು ಇಲ್ಲಿದೆ, ಬೇಕಾದ್ರೆ ನಾನು ಸದನಕ್ಕೆ ಮಂಡಿಸ್ತೇನೆ. ಈ ಮಾಜರ್ ವರದಿಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಇವರು ಬ್ಯಾಂಕಲ್ಲಿ ಸಾಲ ತೆಗೆದುಕೊಂಡು ಸಾಲದ ಬಾಧೆಯಿಂದ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಜರ್ ರಿಪೋರ್ಟ್ ಅಲ್ಲಿ ಬಂದಿದೆ. ಅಷ್ಟೇ ಅಲ್ಲ, ಚನ್ನಪ್ಪ ಬಾಳಿಕಾಯಿ ಅವರು ಹೇಳಿದಂತ ಹೇಳಿಕೆ ಸೈನ್ ಹಾಕಿರೋ ಕಾಪಿ ಕೂಡ ಇಲ್ಲಿದೆ. ಇದರಲ್ಲಿ ಅವರೇ ಹೇಳ್ತಾರೆ, ಓದ್ಬಿಡ್ತೇನೆ ಅಧ್ಯಕ್ಷರೇ, ಯಾಕಂದ್ರೆ ಸ್ವಲ್ಪ ಮಾಹಿತಿ ಕರೆಕ್ಟ್ ಇರ್ಲಿ ಅಂತ. ಇವನು ಮಾಡಿದ ಸಾಲವನ್ನು ತೀರಿಸಲಾಗದೆ ಅವನ ಮನಸ್ಸಿಗೆ ಹಚ್ಚಿಕೊಂಡು ಜಿಗುಪ್ಸೆಗೊಂಡು ಈ ದಿನಾಂಕ 6/1/2022ರಂದು ಮುಂಜಾನೆ 11 ಗಂಟೆ ಮತ್ತು ಮಧ್ಯಾಹ್ನ 3 ಗಂಟೆಯ ನಡುವಿನ ಅವಧಿಯಲ್ಲಿ ನನ್ನ ಜಮೀನಿನಲ್ಲಿ ಯಾವುದೋ ವಿಷಕಾರಿಕ ಔಷಧಿ ಸೇವಿಸಿ ಮೃತಪಟ್ಟಿದ್ದು ಇರುತ್ತದೆ. ನನ್ನ ಮಗನ ಮರಣದಲ್ಲಿ ಯಾವುದೇ ಸಂಶಯ ಹಾಗೂ ಯಾರ ಮೇಲೂ ಕೂಡ ವಗೈರೆ ಇರುವುದಿಲ್ಲ. ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದಾಗಿದ್ಯಾವಾಗ 6 ಜನವರಿ 2022. ಮೊನ್ನೆ ಇದು ವಫ್ದು ಶುರುವಾದ್ಮೇಲೆ ತಂದಿಟ್ಬಿಟ್ರು, ಇವನು ಆತ್ಮಹತ್ಯೆ ಮಾಡ್ಕೊಂಡಿದ್ದು ವಫ್ ಸಮಸ್ಯೆಯಿಂದ. ಇದು ಅವ್ರ ತಂದೆ ಸೈನ್ ಮಾಡಿರುವಂತ ಅವರ ಹೇಳಿಕೆ. ಮಾಜರ್ ರಿಪೋರ್ಟ್ ಇದೆ, ಎಲ್ಲೂ ಇಲ್ಲ ಇದರಲ್ಲಿ ವಫ್ಗೂ ಅವನ ಆತ್ಮಹತ್ಯೆಗೂ ಸಂಬಂಧ ಇಲ್ಲ. ಆತ್ಮಹತ್ಯೆ ದುರ್ಘಟನೆ ಆಗ್ಬಾರ್ದಾಗಿತ್ತು, ಆದ್ರೆ ಅಂತ ಆತ್ಮಹತ್ಯೆಯಲ್ಲೂ ರಾಜಕೀಯ ಮಾಡ್ತಾರೆ ಅಂತ ಹೇಳಿದ್ರೆ ಮನುಷ್ಯತ್ವ ಅನ್ನೋದು ಎಲ್ಲಾದ್ರೂ ದೂರಕ್ಕೆ ಇದೆಯಾ? ಕೊಟ್ಟಾಗಿದೆ ಸರ್, ಕೊಟ್ಟಾಗಿದೆ ಅವರಿಗೆ ಪರಿಹಾರ. ಮೈ ಪಾಯಿಂಟ್ ಇಸ್ ನಾಟ್ ಪರಿಹಾರ. ನಾನು ಏನ್ ಹೇಳ್ತಾ ಇದ್ದೇನೆ, ಎಲ್ಲಿ ದೂರಕ್ಕೂ ವಫ್ಗೆ ಸಂಬಂಧ ಇಲ್ಲ. ಅವನ ಆಸ್ತಿಯನ್ನ ವಫ್ ಮಾಡ್ಬಿಟ್ರು, ಅದಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊ. ಅವನು ಹೋಗಿ ಯಾವ್ದು ಬ್ಯಾಂಕ್ ಅಂತಾನು ಇಲ್ಲಿದೆ, ಮೋಸ್ಟ್ಲಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲೋ ಎಲ್ಲೋ ಸಾಲ ತಗೊಂಡಿದ್ದ, ಅದರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಈ ರೀತಿಯಾಗಿ ಬರೀ ಸುಳ್ಳುಗಳ ಸರಮಾಲೆ ಅಧ್ಯಕ್ಷರೇ. ಅಷ್ಟಕ್ಕೂ ಕೂಡ ಇನ್ನೊಂದು ಸೃಷ್ಟಿ ಮಾಡಿದ್ರು. ನನ್ಗೆ ಇಲ್ಲಿ ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ, ಉಸಿರು ಬರ್ತಾ ಇಲ್ಲ, ಹೇಳ್ಬೇಕಾಗತ್ತೆ. ಏನು ಅಂದ್ರೆ ಮುಸಲ್ಮಾನರು ಹಿಂದೂಗಳ ಆಸ್ತಿ ಕಿತ್ಕೋತಾ ಇದ್ದಾರೆ ಅನ್ನುವಂತ ಅದನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದನ್ನ ಹಬ್ಸಿದ್ದಾರೆ. ಈಗ ಇಲ್ಲಿವರೆಗೂ ಕೂಡ ವಫ್ ಈ ಪ್ರಕ್ರಿಯೆ ಆರಂಭ ಆದ್ಮೇಲೆ ರಾಜ್ಯದಲ್ಲಿ ಒಟ್ಟು 9,800 ಆಸ್ತಿಗಳಿಗೆ ವಫ್ ಅಂತ ನಮೂದು ಮಾಡಿದ್ದೇವೆ. 9,800 ಆಸ್ತಿಗಳಿಗೆ ವಫ್ ಅಂತ RTC ಯಲ್ಲಿ ಎಂಟರ್ ಆಗಿದೆ. ಯಾವಾಗಿಂದ? 2004ರಿಂದ ಆರಂಭ ಮಾಡಿ ಇಲ್ಲಿವರೆಗೆ. ಅದ್ರದ್ದೆಲ್ಲ ನಾನು ಭೂಮಿ ಡೇಟಾಬೇಸ್ ನಾವೇ ಮೇಂಟೈನ್ ಮಾಡೋದು. ಅದೇನೋ ನಾನು ಉತ್ತರ ಕೊಡ್ತೀನಿ ಅಂದ್ರೆ ಅವ್ರಿಗೇನೋ ಸಿಟ್ಟು. ಅದು ಡೇಟಾಬೇಸ್ ಎಲ್ಲ ನಾವು ಮೇಂಟೈನ್ ಮಾಡೋದು. ನಾನು ಡೇಟಾಬೇಸ್ ಅಲ್ಲಿ ತೆಗೆಸ್ದೆ, ಆ 9,800 ತೆಗೆಸ್ಬಿಟ್ಟು ನಮ್ಮ ಅಧಿಕಾರಿಗಳು ಕೂರಿಸ್ಬಿಟ್ಟು ಬಾಧಿತರು ಯಾರ್ಯಾರು ತೆಗಿರಿ ಅಂತ ಹೇಳಿದೆ. ಈ 9,800ರಲ್ಲಿ ಒಟ್ಟು ಬಾಧಿತ ರೈತರು 11,204 ಅಫೆಕ್ಟೆಡ್ ಫಾರ್ಮರ್ಸ್ 11,204.
11,204ರಲ್ಲಿ 9,121 ಮುಸಲ್ಮಾನರಿದ್ದಾರೆ. ರಿಪೀಟ್ ಮಾಡ್ತೇನೆ, ಇದೇನ್ ಅಂದ್ರೆ ಈಗ ಆಲ್ರೆಡಿ ಈ ಆಸ್ತಿ ವಫ್ ಅಂತ ಮಾಡಿರುವಂತಹದ್ದು. ಈಗ 15 ವರ್ಷದಿಂದ ಏನ್ ವಫ್ ಅಂತ ಆಗಿದೆ ಅದರದೆಲ್ಲ ಡೇಟಾ ತೆಗಿಸ್ತೆ, ತಲೆ ಕಟ್ಟೋಗಿ ಇವ್ರು ಏನಪ್ಪ ಹಿಂಗ್ ಹೇಳ್ತಾ ಇದ್ದಾರೆ, ಏನ್ ಸತ್ಯ ಆದ್ರೂ ಗೊತ್ತಾಗ್ಬೇಕಲ್ಲ. ಹಿಂದೂಗಳ ಆಸ್ತಿ ಕಿತ್ಕೋತಾ ಇದ್ದಾರೆ ಅಂತ ಮಾತಾಡ್ತಾರೆ. ಯಾರ ಆಸ್ತಿ ವಫ್ ಸೆಂಟರ್ ಆಗಿದೆ ತೆಗೀರಿ ಅಂತೇಳಿ ಅಧಿಕಾರಿಗಳು ಕೂಡಿಸ್ಬಿಟ್ಟು ನಾನು ಒಂದು ಡಯಾಗ್ನೋಸ್ಟಿಕ್ ಎಕ್ಸರ್ಸೈಸ್ ಮಾಡಿಸಿದ್ರೆ 11,204 ರೈತರು ಅವರ ಆಸ್ತಿಗಳು ವಫ್ ಅಂತ ಆಗಿದೆ. ಅದರಲ್ಲಿ 9,124 ಮುಸಲ್ಮಾನರಿದ್ದಾರೆ, 2,080 ಮಾತ್ರ ಹಿಂದೂಗಳಿದ್ದಾರೆ. 11,000ದಲ್ಲಿ 9,100 ಎಷ್ಟು ಪರ್ಸೆಂಟೇಜ್ ಆಯ್ತು? 90%. 90% ಆಸ್ತಿಗಳು ಇದು. ಒಂದು 85% ಆಸ್ತಿಗಳು ಮುಸಲ್ಮಾನರ ಆಸ್ತಿಗಳೇ. ಇಲ್ಲಿ ಅವ್ರ ಕೇಸ್ ಹಾಕಿರೋದು ಯಾರ ಮೇಲೆ ಅಂದ್ರೆ 85% ವಕ್ಫ್ ವರ್ಸಸ್ ಮುಸ್ಲಿಂ, 15% ಮಾತ್ರ ಹಿಂದೂ ರೈತರು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಈಗ 3 ಕೋಟಿ ಆಸ್ತಿ, 3 ಕೋಟಿ ಎಕರೆನಲ್ಲಿ ರಾಜ್ಯದಲ್ಲಿ 1 ಕೋಟಿಯಷ್ಟು ರೈತ ಕುಟುಂಬಗಳು ಏನಿದಾವೆ ಅವುಗಳಿಗೆ ಹೋಲಿಕೆ ಮಾಡಿದಾಗ ಅಫೆಕ್ಟೆಡ್ ಫಾರ್ಮರ್ಸ್ ಎಷ್ಟು? 2,080 ರೈತ ಕುಟುಂಬಗಳು. ಈ ರೀತಿಯಾದಂತ ಸತ್ಯವನ್ನ ಸುಳ್ಳನ್ನ ಎಲ್ಲವನ್ನ ಮಿಶ್ರಣ ಮಾಡಿ ಸುಳ್ಳನ್ನ ಸತ್ಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ಈಗ ಆಯ್ತು, ನೀವು ಕೇಳ್ಬೋದು ಏನ್ರಿ ನಿಮ್ಗೆ ವಫ್ ಬಗ್ಗೆ ಇಷ್ಟೊಂದು ಆಸಕ್ತಿ ಅಂತ, ಏನ್ ವಫ್ ಒಂದೇನಾ ನಿಮ್ಗೆ ಅಂತ ಮಾತಾಡ್ತಾರೆ, ಇನ್ಯಾವ್ದು ಇಲ್ವಾ ಅಂತ. ಮಾನ್ಯ ಅಧ್ಯಕ್ಷರೇ, ನಾವು ವಫ್ ಒಂದೇ ಅಲ್ಲ, ಮುಜರಾಯಿ ದೇವಸ್ಥಾನಗಳ ಆಸ್ತಿಗಳನ್ನು ಕೂಡ ಸಂರಕ್ಷಣೆ ಮಾಡೋದಿಕ್ಕೆ ವಫ್ಗಿಂತ 10 ಪಟ್ಟು ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ, ನಿಮ್ಗೆ ಉತ್ತರ ಕೊಡ್ತೇನೆ. ಈಗ 2023ರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಒಟ್ಟು 5,402 ಎಕರೆ 5,402 ಎಕರೆ ಮುಜರಾಯಿ ದೇವಸ್ಥಾನಗಳಿಗೆ ಖಾತೆ ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ 23-24ರಲ್ಲಿ 5,402 ಎಕರೆ. ವಫ್ಗೆ ಮಾಡಿರೋದೆಷ್ಟು? 600 ಪ್ರಕರಣ. ಮುಜರಾಯಿ ದೇವಸ್ಥಾನ ಹಿಂದೂ ದೇವಸ್ಥಾನಗಳಿಗೆ ಹೋದ ವರ್ಷ 5,402 ನಾವು ಖಾತೆ ಎಂಟ್ರಿ ಮಾಡಿದ್ದೇವೆ, ಮ್ಯೂಟೇಷನ್ ಮಾಡಿದ್ದೇವೆ, ಅವ ದೇವಸ್ಥಾನಗಳ ಹೆಸರಿಗೆ ಖಾತೆ ಮಾಡಿದ್ದೇವೆ. ಈ ವರ್ಷ 2024ರಲ್ಲಿ ಇಲ್ಲಿಯವರೆಗೆ 5,287 ಎಕರೆ ಹಿಂದೂ ದೇವಸ್ಥಾನದ ಹೆಸರಿಗೆ ಖಾತೆ ಮಾಡಿದ್ದೇವೆ. ಎನ್ಕ್ರೋಚ್ಮೆಂಟ್ ಇದ್ದಿದ್ದು, ಖಾತೆ ಆಗದೆ ಹೋಗಿದ್ದಂತಹದ್ದು. ಸೊ ಈ ನಮ್ಮ ಸರ್ಕಾರ ಬಂದ ಮೇಲೆ ಈ 2 ವರ್ಷದಲ್ಲಿ 10,700 ಎಕರೆ ಹಿಂದೂ ದೇವಸ್ಥಾನಗಳ ಹೆಸರಿಗೆ ನಾವು ಖಾತೆಯನ್ನ ಮಾಡಿದ್ದೇವೆ. ವಫ್ಗೆ ಮಾಡಿರೋದು ಬರೀ 600%. ಅದಕ್ಕೆ ನಾನು ಹೇಳಿದ್ದು ವಫ್ಗೆ ಏನ್ ಮಾಡಿದ್ದೇವೆ ಅದಕ್ಕೆ 10 ಪಟ್ಟು ನಾವು ಹಿಂದೂ ದೇವಸ್ಥಾನಗಳ ಜಾಗವನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದೇವೆ. ಆದ್ರೆ ಈ ಸತ್ಯ ಯಾರು ಮಾತಾಡೋದಿಲ್ಲ. ಹಾಗಾದ್ರೆ ಇದು ಎನ್ಕ್ರೋಚ್ಮೆಂಟ್ ಬಿಟ್ಬಿಡ್ಬೇಕಾ ಅಧ್ಯಕ್ಷರೇ? ದೇವ್ರದು ಹಿಂದೂ ದೇವಸ್ಥಾನಕ್ಕೆ ಸೇರಿದ್ದು ದೇವ್ರ ಆಸ್ತಿ, ಅದು ಎನ್ಕ್ರೋಚ್ಮೆಂಟ್ ಅನ್ನ ತೆರವು ಮಾಡ್ದಂಗೆನೆ ನಾವು ಇದನ್ನು ಕೂಡ ಮಾಡ್ತಾ ಇರೋದು. ಬರೀ ಒಪ್ಪಂದ ನಿಮ್ಗೆ ಕಾಣಿಸುತ್ತಾ ಅಂದ್ರೆ ಇಲ್ಲ. ಅದಕ್ಕೆ 10 ಪಟ್ಟು ಕೆಲಸ ಹಿಂದೂ ದೇವರ ಆಸ್ತಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಹೇಳ್ತಾರೆ ಯಾಕೆ ಮಾಡ್ತಾ ಇದ್ದೀರಿ ಅಂತ. ಅಧ್ಯಕ್ಷರೇ, ನಿಮ್ಗೆ ನಾನು ತೋರಿಸ್ತೇನೆ. ಇದು ಪುಟ ಏನಂತ ಹೇಳುತ್ತೆ. ಇದು ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ಟಿವಿಯಲ್ಲಿ ಕಾಣ್ತಾ ಇದೆಯೋ ಇಲ್ವೋ? ಮಾಡೆಲ್ ವಕ್ಫ್ ರೂಲ್ಸ್ 2016. ಯಾರು ಮಾಡಿರೋದು ಅಧ್ಯಕ್ಷರೇ ಇದನ್ನ? ಇನ್ನೊಂದು ಬಾರಿ ಓದ್ತೇನೆ. ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್, ಮಾಡೆಲ್ ವಕ್ಫ್ ರೂಲ್ಸ್ 2016. ಯಾರ ಸರ್ಕಾರ ಇದೆ? ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರದಲ್ಲಿ ಇದೆಲ್ಲ ಯಾಕೆ ಮಾಡಿದ್ರಿ ಅಂತ ತಾವು ಕೇಳ್ತಿರಲ್ಲ. ಈ ರೂಲ್ಸ್ ಅಲ್ಲಿ ಸ್ಪಷ್ಟವಾಗಿ ಈ ಕೆಲಸ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿರೋದೇ ಗವರ್ಮೆಂಟ್ ಆಫ್ ಇಂಡಿಯಾ. ಸೆಕ್ಷನ್ 52 ನಾನು ತುಂಬಾ ಡೀಟೇಲ್ ಹೋಗೋದಿಲ್ಲ. ಸೆಕ್ಷನ್ ರಿಕವರಿ ಆಫ್ ಪ್ರಾಪರ್ಟಿ
ಟ್ರಾನ್ಸ್ಫರ್ಡ್ ಇನ್ ಕಾಂಟ್ರವೆನ್ಷನ್ ಆಫ್ ದ ವಫ್ ಆಕ್ಟ್. ಆ ಎಲ್ಲಾ ಪ್ರಾಪರ್ಟಿಗಳನ್ನ ಬಂದೋಬಸ್ತ್ ಮಾಡಿ ವಫ್ಗೆ ನೀವು ಖಾತೆ ಕೊಡಬೇಕು ಅಂತೇಳಿ ಗವರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ ಕೊಟ್ಟಿದೆ 2016ರಲ್ಲಿ. A waqf property has been transferred in contravention of the provisions of section 61 or section 66 shall obtain. ಇದನ್ನೆಲ್ಲವನ್ನು ಕೂಡ ವಫ್ಗೆ ಖಾತೆ ಮಾಡಿ ಸರ್ಟಿಫೈಡ್ ಕಾಪಿಯನ್ನ ಸಬ್ಮಿಟ್ ಮಾಡಬೇಕು ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಹೇಳ್ತಾರೆ. ರಿಮೂವಲ್ ಆಫ್ ಎನ್ಕ್ರೋಚ್ಮೆಂಟ್, ಅವರು ಕ್ಯಾಮ್ರಾದವರು ಜೂಮ್ ಇನ್ ಮಾಡಿದ್ರೆ ಕಾಣುತ್ತೆ, ಸೆಕ್ಷನ್ 53 ಅಲ್ಲಿ ರಿಮೂವಲ್ ಆಫ್ ಎನ್ಕ್ರೋಚ್ಮೆಂಟ್ ಅಂತ ಗವರ್ಮೆಂಟ್ ಆಫ್ ಇಂಡಿಯಾದವರು ಡೈರೆಕ್ಷನ್ ಇದೆ. ವಫ್ ಆಸ್ತಿಗಳ ಎನ್ಕ್ರೋಚ್ಮೆಂಟ್ ಅನ್ನ ರಿಮೂವಲ್ ಮಾಡಬೇಕು ಅಂತೇಳಿ. ಕಂಡಕ್ಟಿಂಗ್ ಎನ್ ಎನ್ಕ್ವೈರಿ ಆನ್ ಎನ್ಕ್ರೋಚ್ಮೆಂಟ್ ಆಫ್ ವಫ್ ಪ್ರಾಪರ್ಟಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಲ್ಸೋ ವಫ್ ಟ್ರಿಬ್ಯುನಲ್ ಶೆಲ್ ಕಂಡಕ್ಟ್ ಎನ್ಕ್ವೈರಿ ಇನ್ ಟು ಕೇಸಸ್ ಆಫ್ ಎನ್ಕ್ರೋಚ್ಮೆಂಟ್ ಅಂತ ಯಾರು ಹೇಳಿರೋದು? ಸೆಂಟ್ರಲ್ ಬಿಜೆಪಿ ಗವರ್ಮೆಂಟ್. ಯಾರ ಗವರ್ಮೆಂಟ್? ಮೋದಿ ಗವರ್ಮೆಂಟ್. ಇಲ್ಲಿ ಬಂದು ಬೊಬ್ಬೆ ಹೊಡಿತಾರೆ. ಮಾಡಿ ಮಾನ್ಯ ಅಧ್ಯಕ್ಷರೇ, ಅವಾಗಿಂದ ಬರೀ ಎಕ್ಸಾಂಪಲ್ಸ್ ಕೊಡ್ತಾನೆ ಇದ್ದೀರಾ. ಸಾಧನ ಇದೆ, ಸಮಾಧಾನ ಮಾತಾಡ್ಬೇಕಾರೆ ಪ್ಲೀಸ್ ಅಂತ ಕೂರಿಸ್ತಾರೆ. ಒಂದೇ ಕಾಲಕ್ಕೆ ಎಕ್ಸಾಂಪಲ್ಸ್ ಕೊಡ್ಬೇಕಾಗಿಲ್ಲ. ನಾವು ಮಾಡ್ತೀವಿ, ನಮಗೆ ಬದ್ಧತೆ ಇದೆ ಅಂದ್ರೆ ಈಗ ಹೆಂಗೆ ಬೀರ್ಗೆ ಸ್ಕೂಲ್ ಒಂದೇ ಎಕ್ಸಾಂಪಲ್ ಸಾಕು. ಅವರೇನು ಸುಳ್ಳು ಆರೋಪ ಮಾಡಿದ್ದಾರೆ. ನಾವು ನೋಡಿ ಮಂತ್ರಿಗಳು ಸರ್ಕಾರದಲ್ಲಿ ಸುಳ್ಳು ಅಭಿಪ್ರಾಯ ಪಡ್ತಾ ಇಲ್ಲ. 2014 ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಆಫ್ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಹೊರಡಿಸಿದಂತ ಮ್ಯಾನಿಫೆಸ್ಟೋ ಏನ್ ಹೇಳ್ತಾರೆ? ಮ್ಯಾನಿಫೆಸ್ಟೋನಲ್ಲಿ ಎಂಪವರ್ ವಫ್ ಬೋರ್ಡ್ಸ್ in consultation with religious leaders, taking steps to remove encroachments from unauthorized occupation of waqf properties ಅಂತೇಳಿ 15ನೇ ಪುಟ ಬಿಜೆಪಿಯ ನ್ಯಾಷನಲ್ ಮ್ಯಾನಿಫೆಸ್ಟೋ 2014. ಯಾರು ಹೇಳಿರೋದು? ಬಿಜೆಪಿನವರು. ದೇಶದಲ್ಲಿ ಎಲ್ಲಾ ಕಡೆ ವಫ್ ಆಸ್ತಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಮಾಡ್ತೀವಿ ಅಂತ ಅವರ ಮ್ಯಾನಿಫೆಸ್ಟೋನಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗೆ ಮುಂದುವರೆದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅವ್ರ ಸರ್ಕಾರ ಬಂದ ಮೇಲೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ 2019ರ ಮ್ಯಾನಿಫೆಸ್ಟೋನಲ್ಲಿ ಹಾಕ್ತಾರೆ. ನಮ್ಮ ರಾಜ್ಯಕ್ಕೂ ಕೂಡ ಸುಮಾರು ಒಂದು 5.9 ಕೋಟಿ ವಫ್ ಆಸ್ತಿಗಳ ಎನ್ಕ್ರೋಚ್ಮೆಂಟ್ ರಿಮೂವಲ್ ಮಾಡಕ್ಕೆ ಸೆಂಟ್ರಲ್ ಗವರ್ಮೆಂಟ್ ದುಡ್ಡು ಕೊಟ್ಟಿದೆ. ಅದನ್ನ ಇಲ್ಲಿ ಎಲ್ಲ ನೋಡಿ, ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಬಿಜೆಪಿಯ ಅಫಿಷಿಯಲ್ ಪಬ್ಲಿಕೇಶನ್ ವಫ್ ಆಸ್ತಿಗಳ ಸಂರಕ್ಷಣೆಗೆ ಸಚಿವರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವರು ಸರ್ಕಾರ ಅಲ್ವಾ, ಅವರು ಇದನ್ನ ಕಾಪಾಡ್ಬೇಕು ತಾನೆ. ಆ ಸರ್ಕಾರನು ಆ ಪಕ್ಷನು ಇದನ್ನ ಕಾಪಾಡುವಂತ ಕೆಲಸ ಮಾಡಬೇಕು. ಮಾಡ್ಲಿ, ಅವರು ಮಾಡ್ಲಿ. ನಾವು ಅಲ್ಪಸಂಖ್ಯಾತರ ಹಕ್ಕಿನ ದಿವಸ ಮಾಡಿದೆ. ಇವರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಇವ್ರು ಮಾಡ್ತಾ ಇರೋ ರಾಜಕೀಯ ಡೋಂಗಿತನವನ್ನ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೇನೆ ಅಷ್ಟೇ. ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ನನ್ನ ಉದ್ದೇಶ ಅಲ್ಲ. ದಯವಿಟ್ಟು ಯಾರು ಆ ರೀತಿ ಗ್ರಹಿಸಬಾರದು. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಮತ್ತೆ ಇನ್ನೊಂದು ಅವರು ಹೇಳಿದ್ರು, ಹೋದ್ ಬಾರಿ ಈಗಾಗಲೇ ಇದು ಚರ್ಚೆ ಆಗಿದೆ, ಎರಡು ತಮ್ಗೆ ಓದಿ ಹೇಳ್ಬಿಡ್ತೇನೆ. ಹೋದ ವಿಧಾನಸಭೆ ಅವಧಿಯಲ್ಲಿ ಕರ್ನಾಟಕ ವಿಧಾನ ಮಂಡಲದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ 2020-21 ಅವರ ವರದಿ, ಬಿಜೆಪಿ ಸರ್ಕಾರ, ಬಿಜೆಪಿ ಮೆಜಾರಿಟಿ, ಈ ಕಮಿಟಿಯಲ್ಲಿ ಬಿಜೆಪಿ ಮೆಜಾರಿಟಿ ಸದಸ್ಯರಿದ್ರು, ಬಿಜೆಪಿಯವರೇ ಅಧ್ಯಕ್ಷರಾಗಿದ್ರು ಈ ಸಮಿತಿಯದ್ದು. ಅವರು ಈ ವಿಧಾನ ಮಂಡಲಕ್ಕೆ ಸಮಿತಿಯನ್ನ ಸಲ್ಲಿಸಿದ್ದಾರೆ. ಏನಂತ ಮಾಡಿದ್ದಾರೆ? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬಾಕಿ ಇರುವ ಖಾತೆ ಬದಲಾವಣೆ ಪ್ರಕರಣಗಳನ್ನು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಬೇಕೆಂದು ಸಮಿತಿ ಶಿಫಾರಸು ಮಾಡ್ತದೆ. ಅಂದ್ರೆ ವಫ್ಗೆ ಖಾತೆ ಮಾಡಿಕೊಡ್ಬೇಕು ಅಂತ. ಇನ್ನೊಂದು ಶಿಫಾರಸು, ಒತ್ತುವರಿ ಮಾಡಿದಂತ ಜಾಗದಲ್ಲಿ
ಎಸ್ಕಾಂ ಅವರಿಂದ ವಿದ್ಯುತ್ ಸೌಲಭ್ಯ ಒದಗಿಸಲಾಗಿರುತ್ತದೆ. ಎಸ್ಕಾಂ ರವರಿಗೆ ಅಂತ ಜಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ನಿರ್ದೇಶನ ನೀಡಬೇಕು ಅಂತ ಸಮಿತಿ ಹೇಳುತ್ತೆ. ಅಲ್ಲಿಗೆ ಅರ್ಥ ಏನು ಅಂದ್ರೆ, ಆ ಮೈಸೂರಲ್ಲಿ 100 ಜನ ಮನೆ ಕಟ್ಕೊಂಡಿದಾರಲ್ಲ, ಅವ್ರಿಗೆ ಎಲೆಕ್ಟ್ರಿಸಿಟಿ ಕಟ್ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಮುನೇಶ್ವರ ನಗರದಲ್ಲಿ ವಾಸ ಇರುವಂತ 100 ಜನಕ್ಕೆ ಎಲೆಕ್ಟ್ರಿಸಿಟಿ ಕಟ್ ಮಾಡಬೇಕು ಅಂತ ಇವರು ರೆಕಮೆಂಡ್ ಮಾಡ್ತಾರೆ. ಇಲ್ಲಿ ಬಂದು ಇವತ್ತು ಮಾತಾಡ್ತಾರೆ. ಸಾವಿರಾರು ಕೋಟಿ ರೂಪಾಯಿಗಳ ಬೆಲೆ ಬಾಳುವಂತ ಜಾಗದಲ್ಲಿ ಅನಧಿಕೃತ ಲೇಔಟ್ ನಿರ್ಮಾಣ ಮಾಡಿ ಮನೆಗಳನ್ನ ಕಟ್ಟಿಕೊಂಡಿರುವುದಕ್ಕೆ ಸಮಿತಿಯು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಮಿತಿಯವರು ಹೇಳ್ತಾರೆ. ಹೀಗೆ ಇದನ್ನ ಓದ್ತಾ ಹೋದ್ರೆ ಅಧ್ಯಕ್ಷರೇ, ಆಲ್ ಮೆಂಬರ್ಸ್ ಕಮಿಟಿ ಅವರೇ ಹೇಳ್ತಾರೆ ಮಂಡಳಿಯು ಅತಿ ಮುಖ್ಯ ಅದೆಲ್ಲ ಪಾರ್ಟಿ ಮೆಂಬರ್ಸ್ ಇರ್ತಾರೆ ಕಮಿಟಿಯಲ್ಲಿ. ಹೌದು, ಅಲ್ಲ ಮೆಜಾರಿಟಿ ಬಿಜೆಪಿ, ಮೆಜಾರಿಟಿ ಬಿಜೆಪಿ ಮೆಂಬರ್ಸ್ ಇರೋದು, ಅಧ್ಯಕ್ಷರು ಕುಮಾರ್ ಬಂಗಾರಪ್ಪನವರು ಅಧ್ಯಕ್ಷರಾಗಿದ್ರು ಅದಕ್ಕೆ. ಹಾಗೆ ಮುಂದುವರೆದು ಅವರು ಪುಟ 25ರಲ್ಲಿ ಹೇಳ್ತಾರೆ, ಮಂಡಳಿಯ ಅತಿ ಮುಖ್ಯವಾದ ಕರ್ತವ್ಯವಾದ ವಕ್ಫ್ ಸ್ವತ್ತನ್ನು ರಕ್ಷಿಸುವಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿರುವುದನ್ನು ಸಮಿತಿಯು ಗಂಭೀರವಾಗಿ ಪರಿಗಣಿಸಿ ತೀವ್ರವಾಗಿ ಖಂಡಿಸಿತು. ಯಾರನ್ನ? ವಕ್ಫ್ ಬೋರ್ಡ್ ಅಧಿಕಾರಿಗಳನ್ನ. ಕಲಂ 9 ಮತ್ತು 12ರಲ್ಲಿರುವ ಯಾವುದೇ ವಕ್ಫ್ ಆಸ್ತಿಯನ್ನು ಪರಬಾರೆ ಮಾಡಬಾರದೆಂದು ಸಮಿತಿಯು ಸೂಚಿಸಿತು. ಅಂದ್ರೆ ಅರ್ಥ ಏನು ಅಂದ್ರೆ, ವಕ್ಫ್ ಬೋರ್ಡ್ನವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಚಾಟಿ ಬೀಸಿದ್ದು ಯಾರು? ಬಿಜೆಪಿ ಅಧ್ಯಕ್ಷರು. ಅವ್ರಿಗೆ ಹೇಳ್ತಾರೆ, ಯಾವುದೇ ಆಸ್ತಿಯಲ್ಲಿ ವಕ್ಫ್ದು ಕಾಲಂ 11 ಅಲ್ಲಿ ಎಂಟ್ರಿ ಇದ್ರೆ ಅದನ್ನ ಮಾರಾಟ ಮಾಡೋದಿಕ್ಕೆ ಬಿಡಬಾರದು ಅಂತ ಡೈರೆಕ್ಷನ್ ಕೊಟ್ಟಿರೋದು ಯಾರು? ಬಿಜೆಪಿ ಸರ್ಕಾರದ ಸಮಿತಿಯವರು. ವಕ್ಫ್ ಅಧಿಕಾರಿಗಳು ಇದನ್ನ ರೈತರ ತಂಟೆಗೆ ಹೋಗೋದು ಬೇಡ ಅಂತ ಸುಮ್ಮನೆ ಇದ್ರೆ ಇವರೇ ಕಮಿಟಿ ಮೀಟಿಂಗ್ ಕರೆದ್ಬಿಟ್ಟು ಅವ್ರಿಗೆ ನಿಮ್ಗೆ ಗ್ರಾಚಾರ ಬಿಡಿಸ್ತೀವಿ, ನೀವು ಹೋಗಿ ಆಸ್ತಿಗಳನ್ನೆಲ್ಲ ವಶಕ್ಕೆ ತಗೊಳ್ಳಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಹಾಗೆ ಸಾವಿರಾರು ಕೋಟಿ ರೂಪಾಯಿಗಳ ವಕ್ಫ್ ಆಸ್ತಿ ಬೇರೆಯವರ ಪಾಲಾಗದೆ ಇರುವುದಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿಯು ಸೂಚಿಸಿತು. ಹಿಂಗೆ ಓದ್ತಾ ಹೋದ್ರೆ ಇನ್ನ 10 ಇಂತದ್ದು ಓದ್ಬೋದು. ಇದೆಲ್ಲಾನು ಕೂಡ ಮಾಡಿದ್ದು ಬಿಜೆಪಿ. ಅವರು ಒಂದೇ ಅಲ್ಲ ಅಧ್ಯಕ್ಷರೇ, 2 ರಿಪೋರ್ಟ್ ಕೊಟ್ಟಿದ್ದಾರೆ. 2ರಲ್ಲೂ ಓದಿ ಅಂತ ಹೇಳಿದ್ರೆ ಓದ್ತೀನಿ, ಆದ್ರೆ ಎಲ್ಲರ ಸಮಯ ಪರೀಕ್ಷೆ ಮಾಡಕ್ ಹೋಗದೆ ನಿಲ್ಲಿಸ್ತೇನೆ. ಸಚಿವರೇ ಒಂದೇ ನಿಮಿಷ, ಇದ್ರ ಮಧ್ಯದಲ್ಲಿ ಒಂದು ಅನ್ವರ್ ಮಾಣಿಪ್ಪಾಡಿ ಇದೊಂದೇನೋ ಒಂದು ರಿಪೋರ್ಟ್ ಇದೆ. ನಾನು ನಿನ್ನೆ ಇಲ್ಲೆಲ್ಲೋ ನೋಡಿದೆ, 239 ಎಕರೆ ಎಲ್ಲೋ ನನಗೆ ಸಿಕ್ಕಿದೆ ಅಂತ. ದಯವಿಟ್ಟು ಅದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ, ಅದಿದ್ರೆ ಅದಕ್ಕೆ ಫೆನ್ಸ್ ಆಗಿ ಸರ್ಕಾರ ತಗೊಳ್ಳಿ ಆ ಜಾಗ. ಇವು ಸುಮ್ನೆ ಬೋಗಸ್ ಆಗಿ ಹೇಳ್ತಾರೆ. ಆಲ್ರೆಡಿ ತಾವು ಬರ್ದು ಕೊಟ್ಬಿಟ್ಟಿದ್ದೀರಾ. ಅಲ್ಲ ಕೊಟ್ಟಿದ್ದೀನಿ, ಅಲ್ಲ ಇಲ್ಲಿ ನೋಡಿದೆ 239 ಎಕರೆ ಅಂತ. ಯಾರು ನಾನಬಾಲಿ ಸ್ಟ್ಯಾಂಡ್ ಅಲ್ಲಿ ಜಾಗ ಹೋಯ್ತು, ಯಾರು ರೈತರಿಂದ ತಾವು ರೈತರಿಂದ ಜಾಗ ತಗೊಂಡಿದ್ದೀರಾ. ಆಮೇಲೆ ತಮ್ಗೆ ಗೊತ್ತಾದ್ಮೇಲೆ ಈ ವಕ್ಫ್ ಆಸ್ತಿ ಅಂತ ಒಬ್ಬೊಟ್ಟಿಗೆ ಬರ್ದು ಕೊಟ್ಟಿದ್ದೀರಾ. ಅಕಸ್ಮಾತ್ ವಕ್ಫ್ ಆಸ್ತಿ ಇದ್ರೆ ನಾನು ವಾಪಸ್ ತಗೊಳ್ಳಿ ಅಂತಾನೆ ಬರ್ಕೊಟ್ಟಿದ್ದೀನಿ. ನಿನ್ನೆ 239 ಎಕರೆ ಅಂತಾರೆ. ಅವಾಗ ಅದನ್ನ ಬಿಡ್ತಾ ಇರ್ತಾರಲ್ಲ, ಅದನ್ನು ಒಂದ್ ಕಡೆ ಎಲ್ಲ ಸ್ಟಡಿ ಮಾಡಿ ಕ್ಲೋಸ್ ಮಾಡಿ ಅದು ಆ ರಿಪೋರ್ಟ್ ಮಾಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ, ಯಾವ ಸರ್ಕಾರದ ಏನು ಲೀಗಲ್ ರೈಟ್ಸ್ ಇದೆ, ಯಾವ ತರ ಆ ರಿಪೋರ್ಟ್ ಅನ್ನ ಮಾಡಿದ್ದಾರೆ ಅಂತೇಳಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ. ಅಟ್ಲೀಸ್ಟ್ ರಿಪೋರ್ಟ್ ಮಾಡುವಾಗ ಎಲ್ಲರ ಹತ್ರ ಕೇಳ್ಬೇಕಲ್ವಾ? ಅವರೇ ಬರೆದು ರಿಪೋರ್ಟ್ ಮಾಡಿದ್ರೆ ಅದು ರಿಪೋರ್ಟ್ ಆಗ್ತದ? ದಯವಿಟ್ಟು ನಮ್ಮ ಸಚಿವರು ಅದ್ರ ಬಗ್ಗೆ ಕೂಡ ಸ್ವಲ್ಪ ನೋಡ್ಬಿಟ್ಟು ಇದ್ ಮಾಡಿದ್ರೆ ಒಳ್ಳೇದದು. ಇಲ್ಲಾಂದ್ರೆ ಅವಾಗ ಅದನ್ನ ಬಿಡ್ತಾ ಇರ್ತಾರೆ ಇವರು. 3 ಸಾರಿ ಸೆಂಟ್ರಲ್ ಗವರ್ನಮೆಂಟ್ ವಿ.ಪಿ. ಸಿಂಗ್ ಅವರ ಅಲ್ಲ, ಇವರು ನಮ್ಮ ಮನಮೋಹನ್ ಸಿಂಗ್ ಅವರ ಕಾಲದಲ್ಲೊಂದು, ಬಿಜೆಪಿ ಸರ್ಕಾರದಲ್ಲಿ 2, ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಆಕ್ಟ್ ತಂದಿದ್ದಾರೆ ಇದ್ರ ಬಗ್ಗೆ. ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ. ಆಮೇಲೆ ಚೆಲ್ಕಳಿ ಕಟ್ಲಾಗ್ತಾ ಇದೆ. ಇನ್ನೊಂದ್ ದಿವಸ ಅಸೆಂಬ್ಲಿ ನಡೆಸೋದು ಮೂರು ನಿಮಿಷ ಸುರೇಶ್ 3-4 ನಿಮಿಷ ಸಹಕಾರ ಸದಸ್ಯರಲ್ಲಿ ಕೇಳ್ತಾರೆ. ಆಯ್ತು, ಅವರೇ ನೀವು ಮಾತು ಗಡ್ಬಿಡಿ ಮಾಡಿ ಸಭಾಧ್ಯಕ್ಷ ಮಾತಾಡಿ ಮುಗಿತೇನೆ. ಆಮೇಲೆ ಕೇಳ್ಕೊಳ್ಳಲ್ಲ. ಮಾನ್ಯ ಅಧ್ಯಕ್ಷರೇ, ಅವರು ಮಾನ್ಯ ಅಧ್ಯಕ್ಷರೇ, ಯಾಕೆ ಅಂದ್ರೆ ಇದು ಕಾಲದಿಂದ ಕಾಲಕ್ಕೆ ಕಾನೂನಿನ ಅಡಿ ನಡೆದಿರುವಂತ ಪ್ರಕ್ರಿಯೆ. ಆದ್ರೆ ಇವಾಗ ಸಡನ್ ಆಗಿ ಅದಕ್ಕೆ ರಾಜಕೀಯ ಬಣ್ಣ ಕೊಟ್ಟು ಜನಗಳ ಮನಸ್ಸನ್ನ ಒಡೆಯುವಂತಹದ್ದು,
ಜೊತೆಗೆ ಬಾಳ್ತಾ ಇರೋ ಸಮುದಾಯಗಳನ್ನ ಒಡಿತಕ್ಕಂತಹದ್ದು, ರಾಜಕೀಯ ದಾಳವಾಗಿ ಅವರನ್ನ ಬಳಸ್ತಕ್ಕಂತಹದ್ದು, ಬೇಳೆ ಬೇಯಿಸ್ಕೊಳ್ತಕ್ಕಂತಹದ್ದು, ಅದು ಜನಕ್ಕೆ ಅರ್ಥ ಆಗ್ಬೇಕು ಅಂತ ನಾನು ಇದನ್ನೆಲ್ಲ ಹೇಳ್ತಾ ಇರುವಂತಹದ್ದು, ಬೇರೆ ಯಾವುದು ಅಲ್ಲ. ಈಗ ಮಾನ್ಯ ಅಧ್ಯಕ್ಷರೇ, ಒಂದು ನಮ್ ಗವರ್ಮೆಂಟ್ ಅಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರು. ನಾನು ಆಗ್ಲೇ ಹೇಳಿದೆ, ಇವ್ರ ಗವರ್ಮೆಂಟ್ ಅಲ್ಲೇ ಸುಮಾರು 6,000 ಪ್ರಕರಣದಲ್ಲಿ ಅವರೇ ಖಾತೆ ಮಾಡಿದ್ದಾರೆ. ನಾವು ಬಂದ ಮೇಲೆ ನಾವು 600 ಪ್ರಕರಣದಲ್ಲಿ ನಾವು ಮಾಡಿರೋದು. ಮುಂದುವರೆದು ಅವರು ಹೇಳಿದ್ರು, ಮಾತಾಡ್ತಾ ಮಾನ್ಯ ಸದಸ್ಯರೊಬ್ರು ಹೇಳಿದ್ರು, ಯಡಿಯೂರಪ್ಪನವ್ರ ಕಾಲದಲ್ಲಿ ಯಾವುದೂ ಮಾಡಿಲ್ಲ ನಾವು ಅಂತ. ಅದು ಕೂಡ ದಾಖಲೆಯಲ್ಲಿದೆ. 4/1/2010 4/1/2010 ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿಗಳಾಗಿದ್ರು ಅಧ್ಯಕ್ಷರೇ? ಯಡಿಯೂರಪ್ಪನವರು. ಅವ್ರ ಕಾಲದಲ್ಲಿ ಇಲ್ಲಿ ಹೊರಡಿಸಿರುವಂತ ಆದೇಶ, ನಾನು ಒಂದೇ ಒಂದು ಪೋರ್ಷನ್ ಇದರಲ್ಲಿ ಹೋಗ್ತೇನೆ. ವಕ್ಫ್ ಆಸ್ತಿಗಳನ್ನು ಸಾರ್ವಜನಿಕ ಆವರಣಗಳೆಂಬುದಾಗಿ ಘೋಷಿಸಲಾಗಿದೆ. ಕಂದಾಯ ದಾಖಲೆಗಳಲ್ಲಿ ನಮೂದುಗಳನ್ನು ಸೇರಿಸುವ ಮತ್ತು ಬದಲಾಯಿಸುವ ಮೂಲಕ ಸಂಬಂಧಪಟ್ಟ ವಕ್ಫ್ ಸಂಸ್ಥೆಯ ಹೆಸರಿನಲ್ಲಿ ರಾಜ್ಯದಲ್ಲಿರುವ ವಕ್ಫ್ ಭೂಮಿಗಳಿಗೆ ಸಂಬಂಧಿಸಿದ ಕಂದಾಯ ದಾಖಲೆಗಳನ್ನು ಇಂದಿನವರೆಗೆ ಕ್ರಮಗೊಳಿಸುವಂತೆ ಸರ್ಕಾರದಿಂದ ಉಲ್ಲೇಖ ಸುತ್ತೋಲೆಯಲ್ಲಿ ಸೂಚನೆ ನೀಡಲಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಈ ವಕ್ಫ್ ಆಸ್ತಿಗಳ ಹೆಸರನ್ನ, ಈ ಆಸ್ತಿಗಳ ಹೆಸರನ್ನ ವಕ್ಫ್ಗೆ ನಾಮ ಬದಲಾಯಿಸಬೇಕು ಅಂತೇಳಿ 4/1/2010 ಚೀಫ್ ಸೆಕ್ರೆಟರಿ ಅವರು ಅವತ್ತಿನ ರೆವಿನ್ಯೂ ಸೆಕ್ರೆಟರಿ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್. ರೆವಿನ್ಯೂ ಸೆಕ್ರೆಟರಿ ಕೊಟ್ಟಿದ್ದು ಸಾಲಿಲ್ಲ ಅಂತೇಳಿ ಅದಾದ್ಮೇಲೆ 29/5/2010 ಆವತ್ತಿನ ಮುಖ್ಯ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಅವರ ಮುಖ್ಯ ಕಾರ್ಯದರ್ಶಿ ವರ್ಡ್ ಅಂದ್ರೆ ಅಧಿಕಾರಿಗಳಿಗೆ ಫೈನಲ್, ಹೌದಲ್ವಾ ಅಧ್ಯಕ್ಷರೇ? ಅವರು ಒಂದು ಪತ್ರ ಬರೆದಿದ್ದಾರೆ, ಸುತ್ತೋಲೆಯನ್ನ ಕಳಿಸಿದ್ದಾರೆ. ಏನಂತ ಹೇಳಿದ್ರೆ, ಮೇಲೆ ತಿಳಿಸಿದಂತೆ ರಾಜ್ಯಾದ್ಯಂತ ಒತ್ತುವರಿಯಾಗಿರುವ ವಕ್ಫ್ ಆಸ್ತಿಗಳನ್ನ ತೆರವುಗೊಳಿಸುವ ಬಗ್ಗೆ, ಸಂರಕ್ಷಿಸುವ ಬಗ್ಗೆ ಹಾಗೂ ವಕ್ಫ್ ಆಸ್ತಿಗಳ ಖಾತೆ ಬದಲಾವಣೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಈ ಮೂಲಕ ಸೂಚನೆ ನೀಡಿದೆ. ಯಾವತ್ತು? 29/5/2010. ಯಾರು ಮುಖ್ಯಮಂತ್ರಿಗಳು? ಬಿಜೆಪಿಯ ಯಡಿಯೂರಪ್ಪನವರು. ಈ ಸರ್ಕ್ಯುಲರ್ ಕೊಟ್ಟಿರೋದು ಯಾರು? ಚೀಫ್ ಸೆಕ್ರೆಟರಿ. ಈ ತರ ಇವರೇ ಈ ಕೆಲಸ ಮಾಡಿದ್ದಾರೆ. ಕೊನೆಗೆ ತಮ್ಗೆ ಹೇಳೋದು ಮಾನ್ಯ ಅಧ್ಯಕ್ಷರೇ, ನಮ್ಮ ಜಮೀರಣ್ಣ ಅವರಾಗ್ಲೇ ಹೇಳಿದ್ರು, ಇತ್ತೀಚೆಗೆ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯವನ್ನ ಆಡಳಿತ ನಡೆಸಿದಂತವ್ರು ಮಾನ್ಯ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವ್ರು ಏನ್ ಹೇಳಿದ್ದಾರೆ ಅಂತಾನು ನಿಮ್ ಗಮನಕ್ಕೆ ತಂದ್ಬಿಡ್ತೇನೆ. ಎಲ್ಲ ಸತ್ಯ ಗೊತ್ತಾಗ್ಬೇಕು ಯಾರ್ಯಾರ್ದು ಏನೇನು ಅಂತ. ಅವರು ಉರ್ದು ಅಲ್ಲಿ ಭಾಷಣ ಮಾಡಿದ್ದಾರೆ, ಕನ್ನಡಕ್ಕೆ ತರ್ಜುಮೆ ಮಾಡಿಸಿ ಹೇಳ್ತಾ ಇದ್ದಾನೆ. ಅವರ ಉರ್ದು ನನ್ಗೂ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಉರ್ದು ಮಾತಾಡ್ತಾರೆ. ಅವರಲ್ಲಿ ಅವ್ರ ಕ್ಷೇತ್ರದಲ್ಲಿ ಜನಗಳನ್ನ ಉರ್ದು ಮಾತಾಡಿನೇ ಅರ್ಧ ಅವ್ರನ್ನ ಮ್ಯಾನೇಜ್ ಮಾಡ್ತಾರೆ. ಅವರು ಭಾಷಣದ ಪ್ರತಿ ಇವತ್ತು ಇದನ್ನ ನಾನು ತರ್ಜುಮೆ ಮಾಡಿಸಿದ್ದೇನೆ. ಉರ್ದು ಅಲ್ಲಿ ಮಾತಾಡಿರೋದು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ವಕ್ಫ್ ಸಮಿತಿಗಳ ಅಧ್ಯಕ್ಷರುಗಳು ಇದ್ದಾರೆ. ವಕ್ಫ್ ಆಸ್ತಿ ಕಾಪಾಡುವುದು ನಿಮ್ಮ ಕರ್ತವ್ಯ. ನೀವು ಇದಕ್ಕೆ ರಾಜಿ ಆಗಬಾರದು. ನೀವೇನಾದ್ರೂ ರಾಜಿ ಆದರೆ ಅಲ್ಲಾನೇ ನಿಮ್ಮನ್ನ ನೋಡ್ಕೊಳ್ತಾನೆ. ವಕ್ಫ್ ಆಸ್ತಿ ಲೂಟಿ ಆಗುವುದನ್ನು ನೀವು ನೋಡಿ ಕಣ್ಣು ಮುಚ್ಚಿ ಕುಳಿತುಕೊಂಡರೆ ಲೂಟಿ ಕೋರರಿಗಿಂತ ನೀವು ಹೆಚ್ಚು ಅಪರಾಧಿಗಳಾಗುತ್ತೀರಿ. ನೀವು ಬಹಳ ಅದೃಷ್ಟವಂತರು, ಏಕೆಂದರೆ ಅಲ್ಲಾನ ಆಸ್ತಿ ರಕ್ಷಣೆ ಮಾಡುವ ಅವಕಾಶ ನಿಮಗೆ ಸಿಕ್ಕಿದೆ. ಅದನ್ನು ಕಳೆದುಕೊಳ್ಳಬೇಡಿ. ಮುಂದುವರೆದು, ಏಕೆಂದರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಆತ್ಮೀಯರು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು, ಏಕೆಂದರೆ ಈ ಹಿಂದೆ ಸುಮಾರು 2,000 ಕೋಟಿಗಳ ಮೌಲ್ಯಕ್ಕಿಂತ ಹೆಚ್ಚಿನ ವಕ್ಫ್ ಆಸ್ತಿ ಖಾಸಗಿಯವರ ಹೆಸರಿಗೆ ವರ್ಗಾವಣೆ ಆಗಿದ್ದಿರುತ್ತದೆ. ಎಕರೆಗಳಷ್ಟು ಜಮೀನು ತಮ್ಮ ಹೆಸರಾಗೆ ವರ್ಗಾವಣೆ ಮಾಡಿಕೊಂಡಿರುತ್ತಾರೆ. ಎಷ್ಟು ಅನ್ಯಾಯ ಇದು! ಎಷ್ಟು ಅನ್ಯಾಯ ಇದು! ಎಲ್ಲಿಯವರೆಗೆ ಪೂರ್ಣವಾಗಿ ಒಂದೊಂದು ಇಂಚು ವಕ್ಫ್ ಆಸ್ತಿ ವಾಪಸ್ ತೆಗೆದುಕೊಳ್ಳುವವರೆಗೆ ನೀವು ಸುಮ್ಮನೆ ಕೂಡಬೇಡಿ, ನಾನೂ ಸುಮ್ಮನೆ ಕೂಡುವುದಿಲ್ಲ.
ಇದನ್ನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ನಾನು ಹೇಳಿದ್ದು ಅಂತ ಹಾಕ್ತಾರೆ. ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಫಾಲೋವರ್ಸ್ ಹೆಂಗೆ ಅಂದ್ರೆ ಬೊಮ್ಮಾಯಿಯವರು ಹೇಳಿದ್ದು ಅಂತ ಕಟ್ ಮಾಡ್ಬಿಡ್ತಾರೆ. ಕಂದಾಯ ಮಂತ್ರಿ ಹೇಳ್ತಾ ಇದ್ದಾರೆ ಹಿಂಗೆ ಅಂತ ನನ್ನ ಮೇಲೆ ಹಾಕ್ತಾರೆ. ಹಾಕ್ಲಿ, ಪರವಾಗಿಲ್ಲ. ಅದಕ್ಕೆ ಯಾರ್ಯಾರ್ದೋ ಸಪೋರ್ಟ್ ಕೂಡ ಸಿಗುತ್ತೆ, ಸಿಗ್ಲಿ, ಪರವಾಗಿಲ್ಲ. ಮುಂದುವರೆದು ಅವ್ರು ಹೇಳ್ತಾರೆ, ವಫ್ ಬೋರ್ಡ್ ಇದೆ, ವಫ್ ಕಾನೂನು ಇದೆ, 100 ವರ್ಷದಿಂದ ನಡೆದಿದೆ, 100 ವರ್ಷದಿಂದ ನಡೆದಿದೆ. ಅದಕ್ಕೆ ನಾವು ಮನ್ನಣೆ ಕೊಟ್ಟಿದ್ದೀವಿ. ಯಾವುದಕ್ಕೆ? ವಫ್ ಬೋರ್ಡ್ಗೆ, ವಫ್ ಕಾನೂನಿಗೆ 100 ವರ್ಷದಿಂದ ನಾವು ಮನ್ನಣೆ ಕೊಟ್ಟಿದ್ದೀವಿ. ಅದಕ್ಕೆ ನೋಟಿಫಿಕೇಶನ್ ಆಗಿದೆ. ಇಷ್ಟೆಲ್ಲ ರಕ್ಷಣೆ ವ್ಯವಸ್ಥೆ ಇದ್ದರೂ ಕೂಡ ಬೇರೆಯವರ ಹೆಸರಿಗೆ ಹೋಗುತ್ತಿದೆ ಅಂದರೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಸಮುದಾಯ ನಾವೇನು ಯಾರಿಗೂ ಏನು ಬೇರೆ ಕೇಳುತ್ತಾ ಇಲ್ಲ, ನಮ್ಮ ವಫ್ ಪ್ರಾಪರ್ಟಿ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ನೀವು ಅದನ್ನ ಹೇಗೆ ರಿಕವರಿ ಮಾಡ್ತೀರಿ? ನೀವು ಸ್ಟಾರ್ಟ್ ಮಾಡ್ರಿ, ನೀವು ಸ್ಟಾರ್ಟ್ ಮಾಡ್ರಿ, ನಿಮ್ಮ ಜೊತೆಗೆ ನಾವು ಗಟ್ಟಿಯಾಗಿ ನಿಲ್ತೇವೆ ಅಂತ ಬೊಮ್ಮಾಯಿ ಸಾಹೇಬ್ರು ಹೇಳಿರೋದು. ಈಗ ಹೆಂಗ ನೆಲಮಂಗಲದಾಗ ಚಾಲು ಮಾಡಿವಿ, ಹಂಗ ಇಡೀ ರಾಜ್ಯದಲ್ಲಿ ಮಾಡ್ತೀವಿ ಅಂತ ಮಾನ್ಯ ಬೊಮ್ಮಾಯಿ ಸಾಹೇಬ್ರು ಹೇಳಿರೋದು. ಸೊ ಇಷ್ಟಕ್ಕೂ ಚಾಲನೆ ಕೊಟ್ಟವ್ರು ಯಾರು? ಹಾಗಾದ್ರೆ ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸಾಹೇಬರು ತಪ್ಪು ಮಾಡಿದ್ರು ಅಂತಾನು ನಾನು ಹೇಳ್ತಾ ಇಲ್ಲ. ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನ ಬಿಡುಗಡೆ ಮಾಡಿಸುವಂತಹದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ರಾಜಕೀಯವಾಗಿ ಹಾಗಾಗಿ ಈಗ ಕೊನೆ ಭಾಗಕ್ಕೆ ಬರ್ತೇನೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ನಮ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಏನು, ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆ ಆದಾಗ ವಫ್ ಸಚಿವರ ಸಲಹೆ, ಇದು ವಫ್ ಸಚಿವರ ಸಲಹೆ, ಜಮೀರಣ್ಣ ಅವರೇ ಹೇಳಿದ್ದು. ಅವರು ಸ್ಪಷ್ಟವಾಗಿ ಹೇಳಿದ್ರು, ನೋಡಿ ಸರ್, ಎಲ್ಲಾದ್ರೂ ಆಗ್ಲಿ ಹಿಂದೂ ದೇವಸ್ಥಾನ ಇದ್ರೆ, ಹಿಂದೂ ರುದ್ರಭೂಮಿ ಇದ್ರೆ ಅದನ್ನ ವಫ್ಗೆ ಮಾಡಲೇ ಕೂಡದು ಅಂತ ಜಮೀರಣ್ಣ ಅವರು ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಅದೇ ಸೂಚನೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ನೋಡ್ರಿ, ಎಲ್ಲಿ ಸರ್ಕಾರಿ ಶಾಲೆ ಇದೆ, ಎಲ್ಲಿ ಹಿಂದೂ ರುದ್ರಭೂಮಿ ಇದೆ, ಎಲ್ಲಿ ಹಿಂದೂ ದೇವಸ್ಥಾನ ಇದೆ, ಅಲ್ಲಿ ವಫ್ ಅನ್ನ ತರಲೇಬಾರದು ಅನ್ನುವಂತ ನಿರ್ಣಯ ನಮ್ಮ ಸರ್ಕಾರ ಮಾಡಿದೆ. ಸನ್ಮಾನ್ಯ ಸಚಿವರೇ, ಅದೇ ರೀತಿಯಲ್ಲಿ ಎಲ್ಲಿ ಮಸೀದಿ ಇದೆ, ಬರ್ತಾ ಇದ್ದೇನೆ ಕರೆಕ್ಟ್ ಬರ್ತಾ ಇದ್ದೇನೆ. ಮೊದಲನೇ ಸ್ಟೋರಿನ ಮತ್ತೆ ಓಪನ್ ಮಾಡೋದು ನಾವು, ಎಲ್ಲೆಲ್ಲೇನೇನಿದೆ ಅದನ್ನ ಹಾಗೆ ಬಿಡೋಣ. ಹಾಗೂ ಇಲ್ಲಿದೆ ಹಾಗೂ ಯಾವ ಜಾಗದಲ್ಲಿ ಮುಖ್ಯಮಂತ್ರಿಗಳ ನಿರ್ಣಯದ ನಕಲು ನನ್ನ ಕೈನಲ್ಲಿದೆ, ಯಾವ ಜಾಗದಲ್ಲಿ ಈಗಾಗಲೇ ಮಸೀದಿ, ದರ್ಗಾ, ಈದ್ಗಾ, ಕಬರ್ಸ್ತಾನ್, ಮದ್ರಸ ಮುಂತಾದವುಗಳು ಇವೆಯೋ ಅವುಗಳನ್ನ ದಾಖಲೆಯಲ್ಲಿ ವಫ್ಗೆ ತರಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಿದ್ದೇವೆ. ಅಂತ ಆಸ್ತಿಗಳೇ ಸಾವಿರಾರು ಇದಾವೆ, ಅವನು ಬಿಟ್ಬಿಡ್ಬೇಕಾಗಾದ್ರೆ ಹೇಳಿ. ಅಲ್ಲಿರೋದು ಕಬರ್ಸ್ತಾನು, ಮದ್ರಸ, ಮಸ್ಜಿದ್ದು, ದರ್ಗಾ, ಇವುಗಳನ್ನ ವಫ್ಗೆ ಮಾಡಿದ್ರಿಂದ ಯಾರಿಗೆ ತೊಂದರೆ ಆಗುತ್ತೆ? ಅದನ್ನ ಮಾಡುವಂತ ನಿರ್ಣಯವನ್ನ ನಾವು ಮಾಡಿದ್ದೇವೆ. ಹಾಗೂ ಮುಂದುವರೆದು ನಾವು ಇನ್ನೊಂದು ಪ್ರಮುಖ ತೀರ್ಮಾನ ಆರಂಭದಲ್ಲೇ ನಾನು ಹೇಳಿದೆ, ಯಾರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಜಮೀನು, ಯಾರಿಗೆ ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಮಂಜೂರಾಗಿದೆ. ಹೌದು, ಬಿಜಾಪುರದಲ್ಲಿ ಅಂತದ್ದು 12,000 ಎಕರೆ ಇದೆ, ರಾಜ್ಯದಲ್ಲಿ ಒಟ್ಟು 70,000 ಎಕರೆ ಇದೆ. ಅಂತವುಗಳ ಕೇಸ್ನಲ್ಲಿ ನಾವು ವಫ್ ಅನ್ನ ತರಬಾರದು ಅನ್ನುವಂತ ತೀರ್ಮಾನವನ್ನ ಮಾಡಿದ್ದೇವೆ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಇನಾಮಲ್ಲಿ ರೀಗ್ರಾಂಟ್ ಆಗಿ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ರೈತರಿಗೆ ಗ್ರಾಂಟ್ ಆಗಿದ್ರೆ ಅಲ್ಲಿ ವಫ್ನವರ ಕ್ಲೇಮ್ ಇದ್ದರೂ ಕೂಡ ಅಲ್ಲಿ ರೈತರನ್ನ ಬಾಧನೆ ಮಾಡಬಾರದು, ರೈತರಿಗೆ ತೊಂದರೆ ಕೊಡಬಾರದು ಅಂತ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದನ್ನ ಸರ್ಕಾರ ನಿರ್ಣಯನೂ ಕೂಡ ನಾವು ಮಾಡಿದ್ದೇವೆ. ಆದ್ರೆ ಯಾರು ಏನೂ ದಾಖಲೆ ಇಲ್ಲದೆ ಖುಲ್ಲಾ ಜಾಗ ಇದೆ ಅಂತ ಬಂದು
ಗೋಡಾ ಹೇ ಮೈದಾನ ಹೇ ಅಂತೇಳಿ ಯಾರು ಮಜಾ ಮಾಡ್ತಾ ಇದ್ದಾರೆ ಅವರನ್ನ ನಾವು ಏನೂ ದಾಖಲೆ ಇಲ್ಲದೆ ಔಟ್ರೈಟ್ ಎನ್ಕ್ರೋಚ್ಮೆಂಟ್ ಮಾಡಿರೋರನ್ನ ಅನಿವಾರ್ಯವಾಗಿ ಯಾವ ತರ ಮುಜರಾಯಿ ದೇವಸ್ಥಾನಗಳ ಒತ್ತುವರಿಯನ್ನ ತೆರವು ಮಾಡಿ ದೇವರ ಹೆಸರಿಗೆ ನಾವು ಖಾತೆ ಮಾಡ್ತಾ ಇದ್ದೇವೆ, ಅಲ್ಲಿ ಯಾವುದೇ ಇನಾಮ್ ರೀಗ್ರಾಂಟ್, ಲ್ಯಾಂಡ್ ರಿಫಾರ್ಮ್ಸ್ ರೀಗ್ರಾಂಟ್ ಇಲ್ಲದೆ ಒತ್ತುವರಿ ಮಾಡಿರೋರನ್ನ ತೆರವು ಮಾಡಲೇಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ, ಕಾನೂನು, ಸಂವಿಧಾನದ ಪ್ರಕಾರ. ಅದು ಯಾವುದೇ, ಅದರಲ್ಲಿ ನಾನು ಆಗ್ಲೇ ನಿಮ್ಗೆ ಅಂಕಿ ಸಂಖ್ಯೆ ಕೊಟ್ಟೆ. 85% ಮುಸಲ್ಮಾನರೇ ಇದ್ದಾರೆ, 85% ಇದ್ದಾರೆ. ಹಾಗಾಗಿ ಔಟ್ರೈಟ್ ಎನ್ಕ್ರೋಚ್ಮೆಂಟ್ ಅನ್ನ ನಾವು ಮಾಡುವಂತಹದ್ದು ಮಾಡ್ತೇವೆ ಅಧ್ಯಕ್ಷರೇ. ಮಾನ್ಯ ಹಿರಿಯ ಸಚಿವರಾದಂತಹ MB ಪಾಟೀಲ್ ರವರ ಒಂದು ಸಲಹೆ ಮೇರೆಗೆ ನಾವು ಬಿಜಾಪುರಲ್ಲಿ ಈಗಾಗಲೇ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಅದರಲ್ಲಿ DC ಅವರು, AC ಅವರು, ವಫ್ ಅವರು ಎಲ್ಲಾರನ್ನು ಹಾಕ್ಬಿಟ್ಟು ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಏನು ಇದೆಲ್ಲ ಗೊಂದಲ ಅಂತ ಪರಿಶೀಲನೆ ಮಾಡಿ ಅಂತೇಳಿ ಅಂತ. ಅವರು 1973 ಗ್ರಾಜುಯೇಟ್ ಅನ್ನ ಇಟ್ಕೊಂಡು ಅದರ ಹಿಂದೆ 20-30 ವರ್ಷದ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಎಲ್ಲಿ ಬಾಧಿತರಾಗಿರುವಂತಹ ರೈತರಿದ್ದಾರೆ ಅವರಿಂದಾನೂ ಕೂಡ ಅವರ ಕ್ಲೇಮ್ಸ್ ಅನ್ನ ತೆಗೆದುಕೊಂಡು ದಾಖಲೆಗಳಿಗೆ ಸಮನ್ವಯ ಮಾಡಿ ಎಲ್ಲಿ ತಪ್ಪಾಗಿದೆ ಅಂತ ಅದಕ್ಕೆ ಪರಿಹಾರ ಕೊಡ್ತಕ್ಕಂತ ಒಂದು ಪೈಲಟ್ ಅನ್ನ ಈಗಾಗಲೇ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಮಾಡಿದ್ದೇವೆ. ಅದನ್ನು ಕೂಡ ಬೇರೆ ಕಡೆಗೆ ನಾವು ವಿಸ್ತರಿಸುವಂತ ಕೆಲಸವನ್ನ ಮಾಡಬಹುದು ಮಾನ್ಯ ಅಧ್ಯಕ್ಷರೇ. ಹಾಗೂ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹತ್ರ ಚರ್ಚೆ ಆದಾಗ ಇನ್ನೊಂದು ವಿಷಯನೂ ಬಂದಿದೆ. ಇಷ್ಟರಿಂದ ಏನಾದ್ರೂ ಇದು ಬಗೆಹರಿಲಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಇದಕ್ಕೆ ಏನಾದ್ರೂ ಒಂದು ಸರ್ಕಾರಕ್ಕೆ ಹೇಗೆ ಇನ್ನೂ ಇದರಲ್ಲಿ ನನ್ಗೆ ತಿಳಿದಾಗೆ 95% ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, 95%. ಇದಕ್ಕೂ ಮೀರಿ ಏನಾದ್ರೂ ನಮ್ಮ ಅರ್ಥೈಸುವಿಕೆಗೂ ಮೀರಿದಂತಹ, ಗ್ರಹಿಕೆಗೆ ಮೀರಿದಂತ ಯಾವುದೇ ವಿಷಯ ಇದ್ರೆ ಅದಕ್ಕೆ ಬೇಕಾದ್ರೆ ಒಬ್ಬ ಒಳ್ಳೆ ಜಡ್ಜೋ ಯಾರನ್ನೋ ತಗೊಂಡ್ ಬಂದು ಕೂರಿಸಿ ಬೇಕಾದ್ರೆ ಮಾಡ್ಲಿಕ್ಕೂ ಕೂಡ ಸರ್ಕಾರ ತಯಾರಿದೆ. ಹಾಗಾಗಿ ಒತ್ತುವರಿ ಮಾಡಿರುವಂತಹದನ್ನ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ಸ್ ಅವುಗಳನ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಮುಸ್ಲಿಂ ಸಮುದಾಯದ ಆಸ್ತಿಗಳು ಇರುವಂತಹದನ್ನ ನಾವು ವಫ್ ಹೆಸರಿಗೆ ತರ್ತೇವೆ. ಬೇರೆ ರೈತರಿಗೆ ಮಂಜೂರಾಗಿರುವಂತಹ ಕಡೆ, ರಿಪೀಟ್ ಮಾಡ್ತೇನೆ, ರೈತರಿಗೆ ಮಂಜೂರಾಗಿರುವ ಕಡೆ ರೈತರ ಹಿತವನ್ನ ಕಾಪಾಡ್ತೇವೆ. ಹಾಗಾಗಿ ದಯವಿಟ್ಟು ನಾಡಿನ ಜನ ಸ್ವಲ್ಪ ಸುಳ್ಳುಗಳಿಗೆ ತಮ್ಮ ಕಿವಿಯನ್ನ ಕೊಡಬಾರ್ದು. ನಾನು ನನ್ನ ಮಾಧ್ಯಮದ ಸ್ನೇಹಿತರಲ್ಲೂ ಮನವಿ ಮಾಡ್ತೇನೆ, ಅವರು ಹೇಳಿದ್ದು ಹೇಳಿ, ಆದ್ರೆ ಸತ್ಯ ಏನು ಅನ್ನೋದನ್ನ ಪರಾಮರ್ಶೆ ಮಾಡಿ. ಅದೇನು ಹೇಳ್ತಾರಲ್ಲ, ನೋಡಿದ್ದನ್ನ ಪರಾಮರ್ಶೆ ಮಾಡಿ ನೋಡು ಅಂತ, ಕಂಡಿದ್ದನ್ನ ಪರಾಮರ್ಶೆ ಅಂತ. ಅದನ್ನ ಮಾಡದೆ ಹೋದ್ರೆ ಏನಾಗುತ್ತೆ, ಸಮಾಜ ಒಡೆಯುವುದು ಆಗೋಗುತ್ತೆ ಅಧ್ಯಕ್ಷರೇ. ನೆಮ್ಮದಿಯಾಗಿ ಅಣ್ತಮ್ಮಂತರ ತರ ಬದುಕ್ತಾ ಇರುವಂತ ಹಳ್ಳಿಗಳು ಇವತ್ತು ಒಬ್ಬರ ಮೇಲೆ ಒಬ್ರು ಒಡೆದುಕೊಳ್ಳುವಂತಹದ್ದು. ಅಲ್ಲಿ ಆವತ್ತು ಹೀಗೆ ಹಾವೇರಿಯಲ್ಲಿ ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ರಾತ್ರಿ ಅವ್ರ ಮನೆಗೆ ಹೋಗಿ ಕಲ್ಲು ತೂರುವಂತ ಘಟನೆ ಆಯ್ತು. ಹಾವೇರಿಯಲ್ಲಿ ಅವರು ಸತ್ತೋಗಿದ್ದಕ್ಕೂ ವಫ್ಗೂ ಸಂಬಂಧ ಹುಟ್ಟಿಸ್ಬಿಟ್ರು. ದೇವಸ್ಥಾನ ವಫ್ ಅಂತ ಮಾಡ್ಬಿಡ್ತಾರೆ. ಅದು ಮೇಲ್ನೋಟ್ ಆಯ್ತು. ಏನೂ ಪಾಪ ಅವ್ರು ಇಲ್ಲಿ ಜಮೀರ್ ಅಹಮದ್ ಸಾಹೇಬ್ರು ಬಂದು ಒಂದು ಮೀಟಿಂಗ್ ಮಾಡಿದಾಗ ನಾನು ಕೂಡ ಇದ್ದಿದ್ದನ್ನ ಅವ್ರು ಏನ್ ಹೇಳಿದ್ರು ಅದೆಲ್ಲ ಅವ್ರಿಗೆ ಕೇಳ್ತಾ ಇದ್ರು, ಅವಾಗ ನಾನು ಅದು ಸಂದರ್ಭದಲ್ಲಿ ಅದು ಅಷ್ಟೇನ್ ನಡೀತು. ಅದಾದ ಹೋದ್ಮೇಲೆ ಇವ್ರೇನ್ ಇದನ್ನ ಪ್ರಚೋದನೆ ಮಾಡಕ್ ಶುರು ಮಾಡಿದ್ರು. ಪಾಪ ಬಡವರು ಎಲ್ಲರ ಮನೆಗಳನ್ನೆಲ್ಲ ಒಡೆದ್ಬಿಟ್ಟು ಟಿವಿಗಳು ಏನಿಲ್ಲ, ಮನೆ ಹೆಣ್ಮಕ್ಳಿಗೆ ಕೂಡ ಬಹಳಷ್ಟು ತೊಂದರೆ ಕೊಟ್ಟು ಅವತ್ತು ಕರೆದು ರಿಸರ್ವ್ ವ್ಯಾನ್ ಅವತ್ತು ಹಾಕಿದಾರೆ, ಇವತ್ತಿನ ತನಕ ತೆಗೆದಿಲ್ಲ. ಅಲ್ಲಿ ಒಂದು ಗರಡಿ ಮನೆ ಇದೆ ಮಸೀದಿ ಹತ್ರ, ಅವ್ರ ಜಾಗದೊಳಗನ್ನ ಅದನ್ನ ತೆಗಿಯಕ್ ಹೋದ್ರ ಪೊಲೀಸರು ತೆಗೆದ್ರು ಸಹಿತ ಮತ್ತೆ ಗಲಾಟೆ ಮಾಡಿ ಮತ್ತಲ್ಲಿ ಧ್ವಜ ಹಾಕಿದಾರೆ. ಒಂದು ಹಿಂದೂ ಧ್ವಜ ತಗೊಂಡ್ಬಂದು ಮಸೀದಿ ಒಳಗೆ ಹಾಕಿದಾರೆ. ಅದನ್ನ ತೆಗಿಬೇಕು ಅಂತಂದ್ರು ಆಗ್ತಾ ಇಲ್ಲ. ಇವತ್ತಿನವರೆಗೂ ಇವತ್ತು ರಿಸರ್ವ್ ವ್ಯಾನ್ಗಳು ಎರಡು ಅಲ್ಲಿ ಅಶಾಂತತೆ ಇದೆ. ಯಾವ ಸಂದರ್ಭದಲ್ಲಿ ಏನಾಗ್ತದೋ ನನಗೆ ಗೊತ್ತಿಲ್ಲ. ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥ ಏನ್ ಧ್ವಜ ಹಾಕಿದಾರೆ ಆ ಧ್ವಜವನ್ನು ತೆಗೆಸಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ. ಹೀಗೆ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರು ಹೇಳಿದಾಗೆ ನಾವ್ ಏನೋ ಸುಳ್ಳೋ ಸತ್ಯನೋ ತಿಳಿಯದೆ ಸರಿಯಾಗಿ ಪರಾಮರ್ಶೆ ಮಾಡದೆ ಏನೋ ಹೇಳ್ಬಿಡ್ತೇವೆ. ಆದ್ರೆ ಅಲ್ಲಿ ಜನಗಳ ಜೀವನ ಹೋಗುವಂತ ಸಾಧ್ಯತೆ ಇರುತ್ತೆ, ಜನಗಳ ಜೀವನ ಒಡೆದು ಹೋಗುವಂತದ್ದಾಗುತ್ತೆ. ನಾವು ಸಮಾಜ ಕಟ್ಟುವ ಕೆಲಸ ಮಾಡಬೇಕು ಬಿಟ್ರೆ ಒಡೆಯೋದ್ರಿಂದ ನಿಜವಾಗ್ಲೂ ಯಾರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ.
ಈ ದೇಶದ ಇತಿಹಾಸದ ಕಡೆಗೆ ನಾನು ಹೋಗೋದಿಲ್ಲ. ಆದ್ರೆ ಅಷ್ಟೇ ಮನವಿ ಮಾಡ್ತೇನೆ ಎಲ್ಲರಲ್ಲಿ, ನಾವು ಕೂಡಿ ಬದುಕಬೇಕಾಗಿದೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ಟಿದ್ರೆ ನಮ್ಗೆ ವೋಟ್ ಬರ್ಬೋದು, ನಮ್ ಬೇಳೆ ಬೇಯ್ಬಹುದು, ಆದ್ರೆ ಅವರ ಹೊಟ್ಟೆ ಮೇಲೆ ಕಲ್ಲನ್ನ ಹಾಕಿದಾಗೆ ಆಗುತ್ತೆ. ಸಮಾಜ ಒಡೆಯುವಂತ ಕೆಲಸ ನಾವು ಮಾಡೋದು ಬೇಡ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನೀವ್ ಹೇಳಿದ್ದಕ್ಕೆ ಯಾವುದೇ ದೇವಸ್ಥಾನ ವಫ್ ಆಸ್ತಿಯಲ್ಲಿದ್ರೆ ಅದನ್ನ ದೇವಸ್ಥಾನ ಅಂತಾನೆ ಮಾಡ್ತೇವೆ, ದೇವಸ್ಥಾನ ಅಂತಾನೆ ಮಾಡ್ತೇವೆ. ಪಾಣಿಯಲ್ಲೂ ಕೂಡ ದೇವಸ್ಥಾನದ ಹೆಸರು ಕೂರಿಸ್ತೇವೆ. ಇದು ವಫ್ ಸಚಿವರ ಸಲಹೆ ಮೇರೆಗೆನೆ ನಾವು ಮಾಡ್ತಾ ಇದ್ದೇವೆ. ಆ ವಿಷಯದಲ್ಲಿ ಎರಡನೇ ಅಭಿಪ್ರಾಯ ಇಲ್ಲವೇ ಇಲ್ಲ.